ಎರಡನೆಯ ಗೋಷ್ಠಿ ಡಾಕ್ಟರ್ ಜಯಲಲಿತಾ ಅವರಿಂದ. ಇವರು ಸಹ ಪ್ರಾಧ್ಯಾಪಕರು, ಕನ್ನಡ ಭಾಷೆ ಮತ್ತು ಅನುವಾದ ಅಧ್ಯಯನ ವಿಭಾಗ, ದ್ರಾವಿಡ ವಿಶ್ವವಿದ್ಯಾಲಯ ಕುಪ್ಪಂರವರು. ಇವರ ಒಂದು ಪರಿಚಯ. ಡಾಕ್ಟರ್ ಜಯಲಲಿತಾ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳ ಜನಪದ ಕಥೆಗಳ ಮೇಲೆ ಎಂಫಿಲ್ ಮತ್ತು ಪಿಎಚ್ಡಿಯನ್ನ ಮಾಡ್ತಾರೆ. ಕನ್ನಡ ಎಂಎನಲ್ಲಿ ಪ್ರಥಮ ರ್ಯಾಂಕ್ ಪಡೆದು 5 ಚಿನ್ನದ ಪದಕವನ್ನ ಪಡೆದಿದ್ದಾರೆ. ಪ್ರಸ್ತುತದಲ್ಲಿ ಅವರು ದ್ರಾವಿಡ ವಿಶ್ವವಿದ್ಯಾಲಯದ ಕನ್ನಡ ಭಾಷೆ ಮತ್ತು ಅನುವಾದ ಅಧ್ಯಯನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಮತ್ತು ತಮಿಳು ಭಾಷೆಗಳ ನಡುವೆ ಸಂಶೋಧನೆ ಮತ್ತು ಅನುವಾದ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂಥವರು. ತಮಿಳಿನ ಪ್ರಾಚೀನ ವ್ಯಾಕರಣ ಗ್ರಂಥವಾದ ತೊಲ್ಕಾಪಿಯಂ, ತಮಿಳಿನ ಛಂದೋ ಗ್ರಂಥವಾದ ಯಾಪ್ಪುರುಂಗಲಾಕರೆ ಮೊದಲಾದ ಗ್ರಂಥಗಳಲ್ಲದೆ ಜಯಕಾಂತನ್, ಇಮಯಂ, ತಮಿಳಯನ್ ಮೊದಲಾದವರ ಕೆಲವು ಕಥೆ ಮತ್ತು ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದಿಸ್ತಾರೆ. ಸಂಗಮ್ ಸಾಹಿತ್ಯದ ಬಗ್ಗೆ ಅಪಾರ ಒಲವಿರುವಂತಹ ಇವರು ಕೆಲವು ಸಂಗಮ್ ಕಾವ್ಯಗಳನ್ನ ಕನ್ನಡಕ್ಕೆ ಪರಿಚಯಿಸ್ತಾರೆ. ಸಂಗಮ್ ಕವಿಗಳ ಪರಿಚಯಾತ್ಮಕ ಕೋಶವೊಂದನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಹಿತ ಸಂದಿವೆ. 2607ನೇ ಸಾಲಿನಲ್ಲಿ ಬೆಂಗಳೂರಿನ ತಮಿಳು ಸಂಗಮ್ ಭಾಷಾಂತರ ಸೊಡೂರು ಎಂಬ ಪ್ರಶಸ್ತಿಯನ್ನ ಇವರು ತೆಗೆದುಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀಮತಿ ಲಕ್ಷ್ಮೀದೇವಿ ಶಾಂತರಸ ಹೆಬ್ಬೆರಳು ಪ್ರಶಸ್ತಿ ಇವರದಾಗಿದೆ. ದ್ರವಿಡಿಯನ್ ಲಿಂಗ್ವಿಸ್ಟಿಕ್ ಅಸೋಸಿಯೇಷನ್ ನೀಡಿರುವಂತಹ ಪನ್ನೀರ್ ಸೆಲ್ವಂ ತವಮಣಿ ಪನ್ನೀರ್ ಸೆಲ್ವಂ ಅವಾರ್ಡ್ ಪ್ರಶಸ್ತಿ ತಗೊಂಡಿದ್ದಾರೆ. ಕುವೆಂಪು ಭಾಷಾ ಭಾರತಿ ಪುಸ್ತಕ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿನಿಧಿ ಬಹುಮಾನ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿದೆ. ಅಲ್ಲದೆ ಇವರು ಇನ್ನೂ ಅನೇಕ ಸಾಹಿತ್ಯದ ವಲಯದಲ್ಲಿ ಕಾರ್ಯಗಳನ್ನ ಇವರು ಮುಂದುವರಿಸ್ತಾ ಇದ್ದಾರೆ. ಇವರು ಇಂದು ನಮ್ಮ ಶ್ರೀಗನ್ನಡಂ ಗೆಲ್ಗೆ ಪ್ರತಿಷ್ಠಾನದ ವೇದಿಕೆಯಲ್ಲಿ ಗೋಷ್ಠಿ 2ರಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಗಳ ನಡುವಿನ ಬಾಂಧವ್ಯವನ್ನ ಕುರಿತಾಗಿ, ಅದು ಪ್ರಾಚೀನ ಕನ್ನಡ ಭಾಷೆಯ ಒಂದು ಬಾಂಧವ್ಯದ ಕುರಿತಾಗಿ ಇವರು ಮಾತನಾಡಲಿದ್ದಾರೆ. ಮೇಡಮ್, ನೀವು ಮಾತಾಡಬೇಕಾಗಿ ವಿನಂತಿ. ಮೇಡಮ್ ನಮಸ್ಕಾರ. ನಿರಂತರವಾಗಿ 3 ವಾರಗಳಿಂದ ನಡೀತಾ ಇರುವಂತಹ ಈ ಸರಣಿ ವಿಚಾರ ಸಂಕಿರಣ ಕನ್ನಡದ ಜೊತೆ ಮಲಯಾಳಮನ್ನ, ಕನ್ನಡದ ಜೊತೆ ತೆಲುಗನ್ನ, ಕನ್ನಡದ ಜೊತೆ ತುಳುವನ್ನ, ಈಗ ಕನ್ನಡದ ಜೊತೆ ತಮಿಳನ್ನ ಮುಖಾಮುಖಿಯಾಗಿಸಿ ನೋಡುವ ಒಂದು ಪ್ರಯತ್ನ. ಈ ಬಗೆಯ ಒಂದು ತೌಲನಿಕ ದೃಷ್ಟಿಕೋನ ಇದೆಯಲ್ಲ, ಇದು ವಿವಿಧ ಭಾಷೆಗಳ ನಡುವಿನ ಒಂದು ಸಾಮ್ಯತೆಯನ್ನ, ಸಂಬಂಧವನ್ನ, ಭಿನ್ನತೆಯನ್ನ, ವೈವಿಧ್ಯತೆಗಳನ್ನ ಮನವರಿಕೆ ಮಾಡಿಕೊಡುತ್ತೆ. ಈಗ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಪ್ರಾಗ್ ದ್ರಾವಿಡದ ಅನೇಕ ಗುಣಗಳನ್ನ ತನ್ನಲ್ಲಿ ಇಟ್ಟುಕೊಂಡಿರುವಂತಹ ಭಾಷೆ ಅಂದ್ರೆ ತಮಿಳು ಅಂತ. ಹಾಗಾಗಿನೇ ತಮಿಳಿನ ಛಂದಸ್ಸು, ತಮಿಳಿನ ವ್ಯಾಕರಣ, ತಮಿಳಿನ ಮೀಮಾಂಸೆಯನ್ನ ಇಟ್ಟುಕೊಂಡು ಈ ಪ್ರಾಗ್ದ್ರಾವಿಡದ ವ್ಯಾಕರಣವನ್ನ, ಮೀಮಾಂಸೆಯನ್ನ, ಛಂದಸ್ಸನ್ನ ಮತ್ತೆ ಪುನಃ ಕಟ್ಟಬೇಕು ಎನ್ನುವಂತಹ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ತಮಿಳು ಮತ್ತೆ ಕನ್ನಡ ಪ್ರಾಚೀನ ಕಾಲದಿಂದ ಕೂಡ ನಿಕಟವಾದ ಸಂಬಂಧವನ್ನ ಹೊಂದಿರುವುದು, ಅವುಗಳ ಮಧ್ಯೆ ಕೊಡುಗೆಗಳಾಗಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಷಯನೇ ಆಗಿದೆ. ಜೀವಕ ಚಿಂತಾಮಣಿ ತಮಿಳಿನಲ್ಲಾದ್ರೆ ಜೀವ ಸಂಬೋಧನೆ ಕನ್ನಡದಲ್ಲಿ, ಯಶೋಧರ ಚರಿತೆ ಕನ್ನಡದಲ್ಲಿ, ಯಶೋಧರ ಕಾವ್ಯಂ ತಮಿಳಿನಲ್ಲಿ, ಹೀಗೆ ಅನೇಕ ಕೊಡುಗೆಗಳನ್ನ ನಾವು ನೋಡ್ತಾ ಇದೀವಿ. ಮೇಡಮ್, ಸ್ಕ್ರೀನ್ ಶೇರ್ಗೆ ಸ್ವಲ್ಪ ಅನುವು ಮಾಡ್ಕೊಡ್ತೀರಾ? ಈಗ ಪೂರ್ವದ ಹಳಗನ್ನಡದ ಜೊತೆ ತಮಿಳನ್ನ ಹೋಲಿಸಿ ನೋಡಿ ಅವುಗಳ ಮಧ್ಯೆ ಇರುವಂತಹ ಸಮಾನತೆಯನ್ನ ಗುರುತಿಸಿರೋದು ನಮ್ಗೆಲ್ಲ ತಿಳಿದಿರುವಂತಹ ವಿಷಯನೇ ಆಗಿದೆ. ಅಂದ್ರೆ ಕನ್ನಡ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳಿದ್ರು ಕೂಡ ಕನ್ನಡದ ಪ್ರಾಚೀನ ಸಾಹಿತ್ಯ ತನ್ನೊಳಗೆ ತನ್ನ ಮೂಲದ ಗುಣಗಳನ್ನ ಕಾಯ್ದಿಟ್ಟುಕೊಂಡಿತ್ತು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಕೂಡ ಇಲ್ಲ. ಹಾಗಾಗಿ ಅದು ರಕ್ಷಿಸಿಕೊಂಡು ಬಂದಿರುವಂತಹ ದೇಸಿ ಗುಣಗಳೇನಿದೆಯಲ್ಲ, ಆ ದೇಸಿ ಗುಣಗಳನ್ನ ಹುಡುಕಿ ತೆಗೆಯಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ಎರಡೂ ಕೂಡ ಇವತ್ತು ನಮ್ಮ ಮುಂದೆ ಇದೆ. ಈಗ ಕನ್ನಡ ಮತ್ತು ಇದನ್ನ ಗಮನಿಸಿದ್ರೆ ಒಂದ್ ಕಡೆ ಕೆ.ವಿ. ಸುಬ್ಬಣ್ಣ ಅವ್ರು ಹೇಳ್ತಾರೆ, ತಮಿಳುನಾಡು ಅನ್ನುವಂಥದ್ದು ಸಮುದ್ರ ಮತ್ತು ಕಾವೇರಿಯ ಒಂದು ರಕ್ಷಣೆಯಲ್ಲಿ ಇದ್ದಿದ್ರಿಂದ ಅದಕ್ಕೆ ಹೊರಗಿನ ಆಕ್ರಮಣಗಳು, ಸಂಕರಗಳು, ಸಂಚಾರಗಳು ಕಡಿಮೆ ಇತ್ತು.
ಆದ್ರೆ ಕನ್ನಡದ ನೆಲ ಇದೆಯಲ್ಲ, ಅದು ಸೇತು ಭೂಮಿಯಾಗಿ ಇದ್ದಿದ್ರಿಂದ ಅನೇಕ ಕ್ಷೋಭೆಗಳನ್ನ ಎದುರಿಸ್ತಾ ಅದು ಅನ್ಯ ಅನುಸಂಧಾನಗಳನ್ನ ಅಳವಡಿಸಿಕೊಂಡು ಬಾಳುವಂತಹ ಸ್ಥಿತಿ ಬಂತು. ಆದ್ರಿಂದನೇ ತಮಿಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವಕ್ಕೆ ಒಳಗಾಗದೆ ಮೂಲದ ಬನಿಯನ್ನ ಉಳಿಸ್ಕೊಂಡು ಬಂದಿದೆ ಅನ್ನೋದನ್ನ ಇವರು ಹೇಳ್ತಾರೆ. ಈಗ ತೊಲ್ಗಾಪಿಯಂನ ನಾವು ಗಮನಿಸಿದ್ರೆ ಅದು ತಮಿಳಿನದ್ದೇ ಆದ ಒಂದು ಸ್ವಂತ ಕಾವ್ಯಶಾಸ್ತ್ರವನ್ನ ತನ್ನದಾಗಿ ಮಾಡ್ಕೊಂತು. ಅದಕ್ಕೆ ಬದಲಾಗಿ ಕವಿರಾಜ ಮಾರ್ಗ ಇದೆಯಲ್ಲ, ಅದೇನ್ ಮಾಡ್ತು ಅಂದ್ರೆ ಸಂಸ್ಕೃತದ ಕಾವ್ಯ ಮೀಮಾಂಸೆಯನ್ನ ಇಟ್ಟುಕೊಂಡು ಅದರಲ್ಲಿ ಕನ್ನಡದ ಸ್ವಂತ ಚಿಂತನೆಗಳು ಏನು ಎನ್ನುವುದನ್ನ ಹುಡುಕುವ ಕೆಲಸವನ್ನ ಅದು ಮಾಡ್ತಾ ಹೋಯ್ತು. ಹಾಗಾಗಿ ಎರಡೂ ಭಾಷೆಗಳು ಕೂಡ ಬೇರೆ ಬೇರೆದೇ ಆದಂತಹ ಒಂದು ವಿಭಿನ್ನತೆಗಳನ್ನ ಕಾಯ್ದಿಟ್ಟುಕೊಂಡದನ್ನ ನಾವು ಗಮನಿಸಬಹುದು. ತೊಲ್ಗಾಪಿಯಂನಲ್ಲಿ ತಮಿಳಿನ ಎನ್ಸೈಕ್ಲೋಪೀಡಿಯಾ ಅಂತಾನೆ ಕರ್ಸ್ಕೊಳ್ಳುವಂತಹ ಈ ತೊಲ್ಗಾಪಿಯಂನ ಕನ್ನಡದ ಆಧಾರ ಗ್ರಂಥವಾಗಿರುವಂತಹ ಕವಿರಾಜ ಮಾರ್ಗದ ಜೊತೆ ಹೋಲಿಸಿದ್ರೆ ತಮಿಳು ಮತ್ತೆ ಕನ್ನಡ ಭಾಷೆಗಳು ಪ್ರತ್ಯೇಕವಾಗಿ ಮತ್ತೆ ಸ್ವತಂತ್ರವಾಗಿ ಹರಳುಗಟ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸ್ವಂತಿಕೆಯನ್ನ ಸೃಷ್ಟಿಸಿಕೊಂಡು ಅನ್ನೋದು ಗೋಚರ ಆಗತ್ತೆ ಅಂತ ಹೇಳಿ ಕೆ.ವಿ. ಸುಬ್ಬಣ್ಣ ಅವರು ಒಂದ್ ಕಡೆ ಹೇಳ್ತಾರೆ. ಈ ಶತಮಾನದ ಅನೇಕ ಆಧುನಿಕ ಚಿಂತಕರು ಕೂಡ ಕವಿರಾಜ ಮಾರ್ಗ ಈ ಕೃತಿಯನ್ನ ಬಹು ಆಯಾಮ ಇರುವಂತಹ ಸಾಂಸ್ಕೃತಿಕ ಪಠ್ಯ ಅಂತಾನೆ ಭಾವಿಸ್ತಾ ಬಂದಿದ್ದಾರೆ. ಜೊತೆಗೆ ಕವಿರಾಜ ಮಾರ್ಗ ಮತ್ತು ತೊಲ್ಗಾಪಿಯಂನ ಹೋಲಿಸಿ ದ್ರಾವಿಡ ಮೀಮಾಂಸೆಯನ್ನ, ದ್ರಾವಿಡ ಛಂದಸ್ಸನ್ನ ಕಟ್ಟುವಂತಹ ಕೆಲಸ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. 2000 ವರ್ಷಗಳಿಂದ ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನೇ ಅನುಸರಿಸಿಕೊಂಡು ಬಂದಿರುವಂತಹ ಕನ್ನಡ ಸಾಹಿತ್ಯ ಲೋಕ ಇವತ್ತು ಕನ್ನಡದ್ದೇ ಆದ ಕನ್ನಡದ್ದೇ ಆದ ಕಾವ್ಯ ಮೀಮಾಂಸೆ, ಕನ್ನಡದ್ದೇ ಆದ ವ್ಯಾಕರಣ ಇದರ ಹುಡುಕಾಟದಲ್ಲಿ ತೊಡಗಿದೆ. ಪ್ರೊಫೆಸರ್ ಎಂ ಕಲಬುರ್ಗಿ ಅವರು ಕವಿರಾಜ ಮಾರ್ಗದಲ್ಲಿರುವಂತಹ ಕಾವೇರಿಯಿಂದ ಗೋದಾವರಿವರ ಮಿರ್ದ ಎನ್ನುವ ಸಾಲನ್ನ ಇಟ್ಕೊಂಡು ತೊಲ್ಗಾಪಿಯಂನಲ್ಲಿ ಬರುವಂತಹ ವಡವೇಂಗಟತಿಲಿருந்து ತೆನ್ಗುಮರಿ ವரை ಎನ್ನುವ ಸಾಲನ್ನ ಗಮನದಲ್ಲಿ ಇಟ್ಕೊಂಡು ಅವ್ರೇನ್ ಹೇಳ್ತಾರೆ ಅಂದ್ರೆ ತೊಲ್ಗಾಪಿಯಂ ಮತ್ತು ಕವಿರಾಜ ಮಾರ್ಗಗಳ ತೌಲನಿಕ ಅಧ್ಯಯನ ಬಹಳ ಅವಶ್ಯಕತೆ ಇದೆ ಅಂತಾರೆ. ಯಾಕೆಂದ್ರೆ ಇದರ ಬೇರುಗಳೇನಿದೆಯಲ್ಲ, ಅಂದ್ರೆ ಭೌಗೋಳಿಕವಾಗಿ ಒಂದು ಭಾಷಿಕ ಎಲ್ಲೆಯನ್ನ ಗುರುತಿಸುವಂತಹ ಗುಣ ತೊಲ್ಗಾಪಿಯಂ ಮತ್ತು ಕವಿರಾಜ ಮಾರ್ಗದಲ್ಲಿ ಗಮನಿಸಿದ್ರೆ ಇದರ ಬೇರು ಸಂಸ್ಕೃತದ ಕಡೆಗೆ ಹೋಗದೆ ದ್ರಾವಿಡದ ಕಡೆಗೆ ಹೋಗುತ್ತೆ ಅಂತ ಅವರು ಹೇಳ್ತಾರೆ. ಮತ್ತೆ ಅವರು ವಿಚಾರ ಸಂಕಿರಣವೊಂದರಲ್ಲಿ ಮಾತಾಡ್ತಾ ಹೇಳ್ತಾರೆ, ಕವಿರಾಜ ಮಾರ್ಗಕ್ಕೆ ಸಮಾನವಾಗಿರುವಂತಹ ಕೆಲವು ವಿಚಾರಗಳು ತೊಲ್ಗಾಪಿಯಂನಲ್ಲಿ ಇದೆ. ಯಾಕೆಂದ್ರೆ ತೊಲ್ಗಾಪಿಯಂ ಆರ್ಯ ರೀತಿಗಿಂತ ಭಿನ್ನವಾದಂತಹ ದ್ರಾವಿಡ ರೀತಿಯ ದೇಶಿ ಶಿಲ್ಪ ಅಂತ ಹೇಳ್ತಾರೆ. ಅಂದ್ರೆ ದ್ರಾವಿಡ ರೀತಿಯ ದೇಶಿ ಶಿಲ್ಪವನ್ನ ನಾವು ತೊಲ್ಗಾಪಿಯಂನಲ್ಲಿ ನೋಡ್ಬೋದು. ಹಾಗಾಗಿ ಈ ಭಾರತೀಯ ಕಾವ್ಯಶಾಸ್ತ್ರಗಳಿಗಿಂತ ಭಿನ್ನವಾದಂತಹ ಶಿಲ್ಪ ತೊಲ್ಗಾಪಿಯಂನಲ್ಲಿದೆ. ಅದರಿಂದ ತೊಲ್ಗಾಪಿಯಂ, ಕವಿರಾಜ ಮಾರ್ಗ ಮತ್ತೆ ದಂಡಿಯ ಕಾವ್ಯಾದರ್ಶವನ್ನ ಹೋಲಿಸಿ ನೋಡೋದು ಅಗತ್ಯ ಇದೆ ಅಂತ ಹೇಳಿ ಕಲಬುರ್ಗಿ ಅವರು ಒಂದ್ ಕಡೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದು ಮಾತ್ರವಲ್ಲ, ನೋಡಿ ಅವ್ರು ಹೇಳ್ತಾರೆ ಮುಂದುವರೆದು, ಕವಿರಾಜ ಮಾರ್ಗಕಾರ ಇದನ್ನಲ್ಲ, ಅವನು ಅರ್ಥಾಲಂಕಾರದ ಮಟ್ಟಿಗೆ ದಂಡಿಯನ್ನ ಹೆಚ್ಚು ಅವಲಂಬಿಸ್ತಾನೆ. ಅಂದ್ರೆ ಅವನ ಅರ್ಥಾಲಂಕಾರ ವಿಭಾಗ ದಂಡಿಗೆ ಹೆಚ್ಚು ನಿಷ್ಠೆಯನ್ನ ತೋರುತ್ತೆ. ಶಬ್ದಾಲಂಕಾರಕ್ಕೆ ಬಂದಾಗ ದಂಡಿಯಿಂದ ಸ್ವಲ್ಪ ದೂರ ಆಗ್ತಾನ. ದೋಷಾನುದೋಷಗಳ ವರ್ಣನೆ ಬಂದಾಗ ಅವನು ದಂಡಿಯಿಂದ ಸಂಪೂರ್ಣ ದೂರ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಿಜವಾಗಿ ಕವಿರಾಜ ಮಾರ್ಗದ ಶಕ್ತಿ ಇರುವುದು ದೋಷಾನುದೋಷಗಳ ವರ್ಣನೆಯೊಳಗೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಕವಿರಾಜ ಮಾರ್ಗದ ಶಕ್ತಿಪೂರ್ಣ ಭಾಗ ಮತ್ತೆ ದೇಸಿ ಶಿಲ್ಪವನ್ನ ಇಟ್ಟುಕೊಂಡಿರುವ ಭಾಗವಾಗಿರುವ ಮೊದಲನೇ ಪರಿಚ್ಛೇದದ ದೋಷಾನುದೋಷ ವರ್ಣನ ಭಾಗವನ್ನ ತೊಲ್ಗಾಪಿಯಂನ ಜೊತೆ ಇಟ್ಟು ನೋಡಿದ್ರೆ ಅವುಗಳಲ್ಲಿ ಕಾಣುವಂತಹ ಸಮಾನ ಗುಣಗಳು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಸಮಾನ ಗುಣಗಳು ತೊಲ್ಗಾಪಿಯಂನಲ್ಲಿ, ಕವಿರಾಜ ಮಾರ್ಗದಲ್ಲಿ ಕಂಡು ಬರುವಂತಹ ಸಮಾನ ಗುಣಗಳನ್ನ ನಾವು ಗಮನಿಸಿದ್ರೆ ಒಂದು ದೇಶಿ ಶಿಲ್ಪವನ್ನ ಗುರುತಿಸುವಂತಹ ಅಥವಾ ಪ್ರಾಗ್ ದ್ರಾವಿಡದ ಮೂಲ ಒಂದು ಗುಣವನ್ನ ಕಂಡುಹಿಡಿಯುವಂತಹ ಕೆಲಸ ಆಗತ್ತೆ. ಈ ರೀತಿ ಬೇರೆ ಬೇರೆ ಪರಂಪರೆಗೆ ಸೇರಿದ ಎರಡು ಕಾವ್ಯ ತತ್ವಗಳನ್ನ ತೌಲನಿಕವಾಗಿ ಹೋಲಿಸಿ ನೋಡೋದು ಸಂಪೂರ್ಣವಾಗಿ ಫಲ ಕೊಡದೇ ಇರಬಹುದು. ಆದ್ರೆ ಒಂದಕ್ಕಿಂತ ಮತ್ತೊಂದು ಹೇಗೆ ಸಮಾನ, ಹೇಗೆ ಭಿನ್ನ ಎನ್ನುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಬಹುದು. ನೋಡಿ, ಕವಿರಾಜ ಮಾರ್ಗ ಮತ್ತೆ ತೊಲ್ಗಾಪಿಯಂನ್ನ ನೋಡೋದಾದ್ರೆ, ಕವಿರಾಜ ಮಾರ್ಗದ ಮೊದಲನೇ ಪರಿಚ್ಛೇದವನ್ನ ಮಾತ್ರ ನಾನಿಲ್ಲಿ ಹೋಲಿಸಿ ನೋಡ್ತೀನಿ. ಯಾಕೆಂದ್ರೆ ಆ ದೋಷಾನುದೋಷ ವರ್ಣನ ನಿರ್ಣಯ ವಿಭಾಗ ಇದೆಯಲ್ಲ, ಅದೇ
ಆ ದಂಡಿಯಿಂದ ದೂರ ಮಾಡಿರುವಂತದ್ದು ಅಥವಾ ಸಂಸ್ಕೃತದಿಂದ ದೂರ ಮಾಡಿರುವಂತದ್ದು ಅನ್ನೋ ಒಂದು ಅಭಿಪ್ರಾಯ ಇರೋ ಕಾರಣದಿಂದ ಇಲ್ಲಿ ಕವಿರಾಜ ಮಾರ್ಗದ ಮೊದಲನೇ ಪರಿಚ್ಛೇದದ 86 ಮತ್ತೆ 89ನೇ ಸೂತ್ರಗಳಲ್ಲಿ ನಾವು ನೋಡಿದ್ರೆ ಇಲ್ಲಿ ಯಾತ ಸಂಖ್ಯಾ ಕ್ರಮ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವು ಗಮನಿಸ್ತೀವಿ. ಯಾತ ಸಂಖ್ಯಾ ಅಂತಂದ್ರೆ ಒಂದು ಕ್ರಮ, ಎಲ್ಲಿ ಈ ಕ್ರಮಕ್ಕೆ ಚ್ಯುತ ಆಗುತ್ತೋ ಅಂದ್ರೆ ತಡೆಯಾಗುತ್ತೋ ಅದೇ ಚ್ಯುತ ಯಾತಾ ಸಂಖ್ಯಾ. ನೋಡಿ, ಅದಕ್ಕೆ ಉದಾಹರಣೆಯಾಗಿ ನೀಡಿರೋ ಪದ್ಯವನ್ನ ನಾವು ನೋಡಿದ್ರೆ, ಅಳಕಾನನ ನಯನಗಳೊಳಳಿನಳಿನೋತ್ಪಲ ವಿಕಾಸಮಂ. ಅಳಕ, ಆನನ, ನಯನ ಈ ಮೂರು ಕೂಡ ಉಪಮೇಯಗಳು. ಉಪಮೇಯಗಳನ್ನೆಲ್ಲ ಒಂದು ಕಡೆಗೆ ಇರ್ತಾರೆ. ನಂತರ ಅಳಿ, ನಳಿನ, ಉತ್ಪಲ, ದುಂಬಿ, ತಾವರೆ, ನೈದಿಲೆಯ ಕಾಂತಿ ಮೊದಲಾದ ಉಪಮಾನಗಳನ್ನೆಲ್ಲ ಒಂದು ಕಡೆ ಇರ್ತಾರೆ. ಬಾಮಹ ಮತ್ತೆ ದಂಡಿ ಇಬ್ರೂ ಸಹ ಈ ದೋಷವನ್ನ ಅಪಕ್ರಮ ಅಂತ ಕರೀತಾರೆ. ಅಂದ್ರೆ ಮಾರ್ಗಕಾರ ಏನ್ ಮಾಡ್ತಾನೆ ಅಂದ್ರೆ, ಅರ್ಥಾಲಂಕಾರದ ಪರಿಚ್ಛೇದದಲ್ಲಿ ಅದನ್ನ ಯಾತ ಸಂಖ್ಯಾಲಂಕಾರ ಅಂತ ಕರೆದು ಅಲಂಕಾರಗಳಲ್ಲಿ ಅದು ಒಂದು ಅಂತ ಹೇಳಿ ಸೂಚಿಸ್ತಾನೆ. ಅಂದ್ರೆ ಇದು ತೊಲ್ಗಾಪ್ಯಂನಲ್ಲಿ ನಾವು ಗಮನಿಸಿದ್ರೆ ಮೊಳಿ ಪುನರ್ಬು ಇಯಲ್ಬು ಅಂದ್ರೆ ಪದಗಳು ಸೇರುವ ಸ್ವಭಾವ ಅಷ್ಟೇ, ಇದು ದೋಷನೂ ಅಲ್ಲ ಗುಣನೂ ಅಲ್ಲ. ಸೊಲ್ಲದಿಗಾರಂನಲ್ಲಿ ಬರುವಂತಹ ಅಂದ್ರೆ ಇದು ತೊಲ್ಗಾಪ್ಯಂನ ಎರಡನೇ ವಿಭಾಗವಾದ ಸೊಲ್ಲದಿಗಾರಂನಲ್ಲಿ ಒಳಿಬಿಯಲ್ ಅಂತ ಒಂದು ವಿಭಾಗ ಬರುತ್ತೆ. ಆ ಒಳಿಬಿಯಲ್ನ ವಿಭಾಗದ 8ನೇ ಸೂತ್ರದಲ್ಲಿ ಚ್ಯುತಯಾತ ಸಂಖ್ಯವನ್ನ ಆತ ನಿರಲ್ ನಿರೈ ಅಂತ ಕರೀತಾರೆ. ಇದು ನಾವು ಈಗಾಗಲೇ ಗಮನಿಸಿರುವಂತಹ ಚ್ಯುತಯಾತ ಸಂಖ್ಯವನ್ನೇ ಹೋಲುತ್ತೆ. ಕವಿರಾಜ ಮಾರ್ಗಕಾರ ಬರೀ ನಾಮಪದಗಳಿರುವ ಪದ್ಯವನ್ನ ಉದಾಹರಣೆಯಾಗಿ ಕೊಟ್ರೆ, ತೊಲ್ಗಾಪ್ಯರ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾಮಪದ ಕ್ರಿಯಾಪದ ಎರಡೂ ಪಲ್ಲಟ ಆಗಿರೋದನ್ನ ಸೂಚಿಸಿ ಅದನ್ನ ಕ್ರಮವಾಗಿ ಸೇರಿಸಿ ಅರ್ಥ ಪಡೆಯುವುದೇ ನಿರಲ್ ನಿರೈ ಅಂತ ಹೇಳ್ತಾರೆ. ಅದಕ್ಕೆ ಇರುವಂತಹ ಪದ್ಯ, ಕೊಡಿ ಕುವಳೈ ಕೊಟ್ಟೈ ನುಸುಪ್ಪು ಉಣ್ಕಣ್ ಮೇನಿ. ಕೊಡಿ ಅಂದ್ರೆ ಬಳ್ಳಿ, ಕುವಳೈ ನೈದಿಲೆ, ಕೊಟ್ಟೈ ದುಂಬಿ, ನುಸುಪ್ಪು ಸೊಂಟ, ಉಣ್ಕಣ್ ಕಾಡಿಗೆ ಕಣ್ಣು, ಮೇನಿ ದೇಹ. ಇಲ್ಲೂ ಕೂಡ ಉಪಮಾನಗಳನ್ನ ಉಪಮೇಯಗಳನ್ನ ಒಂದೊಂದಾಗಿ ಇಟ್ಟು ಅಂದ್ರೆ ಕ್ರಮವಾಗಿ ಇಟ್ಟು ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೊಡಿ, ನುಸುಪ್ಪು, ಆ ರೀತಿ ಕುವಳೈ, ಉಣ್ಕಣ್, ಕೊಟ್ಟೈ, ಮೇನಿ ಅಂತ ಹೇಳಿ ಅದನ್ನ ವ್ಯತ್ಯಯಿಸಿ ನಾವು ಅರ್ಥವನ್ನ ಪಡೆಯಬಹುದು. ಇಲ್ಲೂ ಕೂಡ ಉಪಮಾನಗಳೆಲ್ಲ ಒಂದು ಕಡೆ, ಉಪಮೇಯಗಳೆಲ್ಲ ಒಂದು ಕಡೆ ಬಂದಿರುವುದನ್ನ ನಾವು ಗಮನಿಸಬಹುದು. ಇನ್ನು ವ್ಯವಹಿತ ಎನ್ನುವಂತಹ ಒಂದು ಭಾಗವನ್ನ ನಾವು ನೋಡ್ತೀವಿ. ವ್ಯವಹಿತ ಅಂತಂದ್ರೆ ಕವಿರಾಜ ಮಾರ್ಗದ ಮೊದಲ ಪರಿಚ್ಛೇದದಲ್ಲಿ ನಾವು ಇದನ್ನ ಗಮನಿಸಬಹುದು. 90 ಮತ್ತು 91ನೇ ಸೂತ್ರದಲ್ಲಿ ಇದನ್ನ ನಾವು ಗಮನಿಸ್ತೀವಿ. ಪದಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ, ಪದಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಅರ್ಥಕ್ಕೆ ಭಂಗ ಬರುವುದನ್ನ ಕುರಿತು ಇದು ವಿವರಿಸುತ್ತೆ. ಇದನ್ನ ವ್ಯವಹಿತ ಅಂತ ಹೇಳ್ತಾರೆ. ಅದಕ್ಕೆ ಅವನು ಕೊಡುವಂತಹ ಉದಾಹರಣೆ ಅಲ್ಲಿ, ಮನದೆ ನೆನೆದವರ ಕಿಡುಗುಂ ಜಿನಾದಿಪ ನಿನ್ನ ಪಾಪ ನಿಚಯಂ ಗುಣಮಂ. ಇದನ್ನ ಹಾಗೆ ನಾವು ಅಂದ್ರೆ ಆ ಚೆಲ್ಲಾಪಿಲ್ಲಿ ಆಗಿರೋದನ್ನ ಹಾಗೆ ಅರ್ಥ ತಗೊಂಡ್ರೆ, ಜಿನಾದಿಪನೇ ನಿನ್ನನ್ನು ಮನದಲ್ಲಿ ನೆನೆದವರ ನಾಶ ಮಾಡುವುದು ನಿನ್ನ ಪಾಪ ಸಂಗ್ರಹದ ಗುಣ ಎನ್ನುವ ತಪ್ಪು ಅರ್ಥವನ್ನ ಇದು ಹೊರಡಿಸುತ್ತೆ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು, ಪದಗಳನ್ನ ನಾವು ಕ್ರಮವಾಗಿ ತಗೊಳ್ಬೇಕು. ಜಿನಾದಿಪ ನಿನ್ನ ಗುಣಮಂ ಮನದೆ ನೆನೆದವರ ಪಾಪ ನಿಚಯಂ ಕಿಡುಗುಂ ಅಂತ ಪಲ್ಲಟಗೊಳಿಸಿ ಓದಿದ್ರೆ ಆಗ ಉತ್ತಮ ಅರ್ಥ ಬರುತ್ತೆ. ಇದು ತೊಲ್ಗಾಪ್ಯಂನಲ್ಲಿ ಮೊಳಿ ಮಾಟ್ರು ಇದನ್ನೇ ಹೋಲುತ್ತೆ. ಅವನೇನ್ ಹೇಳ್ತಾನೆ ಅಂದ್ರೆ, ಚೊಲ್ ನಿಲೈ ಮಾಟ್ರಿ ಪೊರುಳ್ ಎದಿರ್ ಇಯೇಯ ಅಂದ್ರೆ ಪದಗಳ ಸ್ಥಾನವನ್ನ ಪಲ್ಲಟಿಸಿ ಅರ್ಥವನ್ನ ಸ್ವೀಕರಿಸುವುದು. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆ, ಕುನ್ರತ್ ಮೇಲ ಕುವಳೈ ಕುಳತ್ತುಳ್ ಸೆಂಗೋಡು ಮಲರ್. ಇಲ್ಲಿ ಬೆಟ್ಟದ ಮೇಲೆ ನೈದಿಲೆ ಹೂವು, ಹೊಳದಲ್ಲಿ ಕೆಂಪುಗೊಂಚಲ ಲಾವಂಚ ಹೂವು ಎನ್ನುವ ಅರ್ಥವನ್ನ ಕೊಡುತ್ತೆ. ಇದನ್ನ ಪಲ್ಲಟಿಸಿ
ನೈದಿಲೆ ಕೊಳದಲ್ಲಿ ಬೆಟ್ಟದ ಮೇಲೆ ಕೆಂಗೊಂಚಲ ಲಾವಂಚ ಹೂ ಅಂತ ಅರ್ಥೈಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅವಧಾರಣೆ ಇರ್ಬೋದು, ವಚನ ದೋಷ ಇರ್ಬೋದು, ಜಾತ್ಯೇಕ ವಚನ ಇರ್ಬೋದು, ವಿಷಂಕೆ, ಇವೆಲ್ಲವೂ ಕೂಡ ಸೊಲ್ಲದಿಗಾರಂನಲ್ಲಿ ಮತ್ತೆ ಕವಿರಾಜ ಮಾರ್ಗದಲ್ಲಿ ಸಮಾನವಾಗಿ ಚರ್ಚಿತವಾಗಿ ಇರುವಂತಹ ವಿಷಯ. ಅದನ್ನೆಲ್ಲ ಮೊದಲನೇ ಪರಿಚ್ಛೇದದ 138ನೇ ಸೂತ್ರದಲ್ಲಿ ನಾವು ಗಮನಿಸಬಹುದು. ಇದರಲ್ಲಿ ತೊಲ್ಗಾಪ್ಯಂನಲ್ಲಿ 917ನೇ ಸೂತ್ರದಲ್ಲಿ ಅದನ್ನ ಗಮನಿಸಬಹುದು. ಇನ್ನು ಪ್ರಾಸಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕವಿರಾಜ ಮಾರ್ಗ ಮತ್ತೆ ತೊಲ್ಗಾಪ್ಯಂ ಎರಡರಲ್ಲೂ ಕೂಡ ಪ್ರಾಸದ ವೈವಿಧ್ಯಗಳನ್ನ ವಿವರಿಸಲಾಗಿದೆ. ನುತ ಶಬ್ದಾಲಂಕಾರದೊಳ್ ಅತಿಶಯಂ ಈ ಕನ್ನಡಕ್ಕೆ ಸತತಂ ಪ್ರಾಸಂ ಎಂಬ ಕವಿರಾಜ ಮಾರ್ಗದ ಸಾಲುಗಳು ಪ್ರಾಸ ಅನ್ನುವಂಥದ್ದು ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ಬಳಸ್ತಾ ಇದ್ದಂತಹ ಅಲಂಕಾರ ವಿಷಯಗಳಲ್ಲಿ ಒಂದಾಗಿತ್ತು ಅನ್ನೋದು ಖಚಿತ ಆಗುತ್ತೆ. ಈ ಪ್ರಾಸವನ್ನ ಕುರಿತಾದ ವಿಚಾರ ಕನ್ನಡದಲ್ಲಿ ನಮಗೆ ಮೊದಲಿಗೆ ಕಾಣಿಸೋದೇ ಕವಿರಾಜ ಮಾರ್ಗದ ದ್ವಿತೀಯ ಪರಿಚ್ಛೇದದಲ್ಲಿ. ಇನ್ನು ಈಶ್ವರ ಕವಿಯ ಕವಿಜಿಹ್ವಾ ಬಂಧನ ಮತ್ತು ಕವಿರಾಜ ಮಾರ್ಗ ಎರಡನ್ನೂ ನೋಡಿದ್ರೆ ಅಲ್ಲಿ ಬೆರಳೆಣಿಕೆಯಷ್ಟು ಪ್ರಾಸದ ಬಗೆಗಳನ್ನ ಕಾಣಬಹುದು. ವಿನುತ, ಶಾಂತೋಪನತ, ವರ್ಗೋದಿತ, ಸಮೀಪಗತ, ಅಂತಗತ, ಅನುಗತ ಈ ಪ್ರಾಸಗಳನ್ನ ಕವಿರಾಜ ಮಾರ್ಗಕಾರ ಹೇಳಿದ್ರು ಕೂಡ ಅದರಲ್ಲಿ ಆದಿ, ಅಂತ್ಯ, ಅನುಪ್ರಾಸ ಮಾತ್ರ 3 ಪ್ರಾಸ, ಇನ್ನುಳಿದಿದ್ದೆಲ್ಲ ಪ್ರಾಸ ಭೇದಗಳು ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಇನ್ನು ಕವಿಜಿಹ್ವ ಬಂಧನದಲ್ಲಿ ನಾವು ಗಮನಿಸಿದ್ರೆ ಸಿಂಹ, ಗಜ, ವೃಷಭ, ಹಯ, ಶರಭ, ಅಜ ಮೊದಲಾದ ಪ್ರಾಸಗಳ ಜೊತೆಗೆ ಇನ್ನೊಂದೆರಡು ಪ್ರಾಸಗಳನ್ನ ನಾವು ನೋಡ್ಬೋದು. ಯಾವುದು? ಅಲ್ಪ ಪ್ರಾಣ ಪ್ರಾಸ, ಮಹಾಪ್ರಾಣ ಪ್ರಾಸ, ಮಿತ್ರಾಕ್ಷರ ಪ್ರಾಸ, ಯುಗ್ಮವರ್ಣ ಪ್ರಾಸ, ತ್ರೆಕ್ಷರ ಪ್ರಾಸ. ಆದ್ರೆ ತೊಲ್ಗಾಪ್ಯಂನ ಪೊರುಳದಿಗಾರಂ ವಿಭಾಗದ ಚೈಯುಳಿಯಲ್ ಅಥವಾ ಪದ್ಯ ವಿಭಾಗ ಇದನ್ನ ನೋಡಿದ್ರೆ ಇಲ್ಲಿ ಪ್ರಾಸದ ವೈಚಿತ್ರ್ಯಗಳು ಸಾವಿರಾರು. 5 ಪ್ರಮುಖ ಭಾಗಗಳನ್ನ ಇವನು ಹೇಳ್ತಾನೆ. ಪ್ರಾಸದ 5 ಪ್ರಮುಖ ವಿಧಗಳನ್ನ. ಮೋನೈ ಅಂತಂದ್ರೆ ಆರಂಭದ ಅಕ್ಷರ ಪ್ರಾಸವಾಗಿ ಬರುವಂಥದ್ದು. ಎದುಗೈ ಎರಡನೆಯ ಅಕ್ಷರ ಪ್ರಾಸವಾಗಿ ಬರುವಂಥದ್ದು. ಇದು ಹೆಚ್ಚು ಕಡಿಮೆ ನಮ್ಮ ಆದಿಪ್ರಾಸ ಅಥವಾ ಖಂಡಪ್ರಾಸವನ್ನ ಹೋಲುತ್ತೆ. ಇನ್ನೊಂದು ಮುರಣ್ ತೊಡೈ ಅಂತ ಹೇಳ್ತಾನೆ. ಮುರಣ್ ಅಂತಂದ್ರೆ ವಿರೋಧ ಅಂತ. ಅಂದ್ರೆ ಒಂದು ಪದ ಇನ್ನೊಂದು ಪದದ ವಿರೋಧ ಅರ್ಥವನ್ನ ಕೊಡುವಂತಹ ಪದಗಳನ್ನ ಪ್ರಾಸದ ಜಾಗದಲ್ಲಿ ಇಡುವುದನ್ನ ಮುರಣ್ ತೊಡೈ ಅಂತ ಹೇಳ್ತಾನೆ. ಇಯೈಬು ಅಂದ್ರೆ ಅಂತ್ಯಾಕ್ಷರ ಪ್ರಾಸ. ಅಳಬೆಡೈ ಅಂದ್ರೆ ಅದು 3 ಮಾತ್ರೆಗಳ ಒಂದು, ಅಂದ್ರೆ ನಾವು ಪ್ಲುತ ಅಂತ ಏನ್ ಕರಿತೀವಲ್ಲ ಅದನ್ನೇ ಅಳಬೆಡೈ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಆ ಪ್ಲುತವನ್ನ ಪ್ರಾಸವಾಗಿ ಅಥವಾ ಅಳಬೆಡೆಯನ್ನ ಪ್ರಾಸವಾಗಿ ಇಟ್ಕೊಂಡು ಬರುವಂತದ್ದು ಅಳಬೆಡೈ ಪ್ರಾಸ ಅಂತ. ಇದ್ರ ಬಗ್ಗೆ ಅವನು ವಿವರಣೆಗಳನ್ನ ಕೊಡ್ತಾನೆ ಹೊರತು ಉದಾಹೃತ ಪದ್ಯಗಳನ್ನ ತೊಲ್ಗಾಪ್ಯಕಾರ ಕೊಟ್ಟಿಲ್ಲ. ಈ ತೊಲ್ಗಾಪ್ಯಂಗೆ ವ್ಯಾಖ್ಯಾನಗಳನ್ನ ಹಲವಾರು ಬರೆದಿದ್ದಾರೆ. ಅದರಲ್ಲಿ ಇಳಂಪೂರಣರ್ ಎನ್ನುವಂತವರು ಬರೆದಿರುವಂತಹ ವ್ಯಾಖ್ಯಾನವನ್ನ ನೋಡಿದ್ರೆ ಇಳಂಪೂರಣರ್ ಏನ್ ಹೇಳ್ತಾರೆ ಅಂದ್ರೆ ಒಟ್ಟು 13,690 ಬಗೆಯ ಪ್ರಾಸಗಳಿದೆ ಅಂತ ಹೇಳಿದ್ರೆ ಪೇರಾಸಿರಿಯರ್ ಎನ್ನುವ ವ್ಯಾಖ್ಯಾನಕಾರರು 13,708 ಬಗೆಯ ಪ್ರಾಸಗಳು ಅಂತ ಹೇಳ್ತಾರೆ. ನಚ್ಚಿನಾರ್ ಕಿನಿಯರ್ ಅನ್ನೋರು 19,291 ಬಗೆಯ ಪ್ರಾಸಗಳು ಅಂತ ಹೇಳ್ತಾರೆ. ಇಲ್ಲಿ ಪ್ರಾಸಗಳಿಗೆ ಉದಾಹರಣೆಗಳನ್ನ ತೊಲ್ಗಾಪ್ಯಕಾರ ಕೊಟ್ಟಿಲ್ಲ. ಆದ್ರೆ ಹೀಗ್ ಬರಬಹುದು ಅಂತ ಹೇಳ್ತಾನೆ. ಹೇಗೆ ಬರಬಹುದು ಅನ್ನೋದನ್ನ ನಾನು ಸುಮ್ನೆ ಅದನ್ನ ಜನಪದ ಗೀತೆಗಳಲ್ಲಿ ಗುರ್ಸೋ ಪ್ರಯತ್ನವನ್ನ ಮಾಡಿದ್ದೀನಿ. ಅಂದ್ರೆ ಇದು ಅಲ್ಲಿರೋದೇ ಇಲ್ಲಿ ಬಂದಿದೆ ಅಂತ ಅಲ್ಲ, ನನಗೆ ಶಿಷ್ಟ ಸಾಹಿತ್ಯದಲ್ಲಿ ಇಷ್ಟು ಬಗೆಯ ಪ್ರಾಸ ವೈವಿಧ್ಯಗಳು ಕಾಣಿಸ್ದೇ ಇರೋದ್ರಿಂದ ಒಂದಷ್ಟು ಜನಪದ ಗೀತೆಗಳನ್ನ ಇಟ್ಕೊಂಡು ತೊಲ್ಗಾಪ್ಯರ್ ಹೇಳಿರುವಂತಹ ಪ್ರಾಸದ ಬಗೆಗಳು ಹೀಗಿರಬಹುದೇ ಎನ್ನುವಂಥದ್ದು. ಈಗ ನೋಡಿ, ಹೇಳ್ತಾರೆ ಅವರು, ಪದ್ಯದ ಪಾದ 1ರಲ್ಲಿ 4 ಗಣಗಳಿರುತ್ತೆ. ಆ 4 ಗಣಗಳಲ್ಲಿ 1 ಮತ್ತು 3ನೇ ಗಣದಲ್ಲಿ ಮಾತ್ರ ಮೊದಲ ಅಕ್ಷರದ ಪ್ರಾಸವಾಗಲಿ, 2ನೇ ಅಕ್ಷರದ ಪ್ರಾಸವಾಗಲಿ, ಅಥವಾ ವಿರೋಧಾರ್ಥ ಪ್ರಾಸವಾಗಲಿ, ಅಂತ್ಯಾಕ್ಷರವಾಗಲಿ, ಅಳಬೆಳೆಯಾಗಲಿ ಬಂದ್ರೆ ಅದನ್ನ ಪೊಳಿಪ್ಪು ಅಂತ ಹೇಳ್ತಾರೆ.
ಅಂದ್ರೆ 1 ಮತ್ತು 3ನೇ ಗಣದಲ್ಲಿ ಮಾತ್ರ ಬಂದ್ರೆ ಅದು ಪೋಳಿಪ್ಪು. ಪದ್ಯದ ಪಾದವೊಂದರ 4 ಗಣಗಳಲ್ಲಿ 1 ಮತ್ತು 4ನೇ ಗಣದಲ್ಲಿ ಮಾತ್ರ ಮೇಲೆ ಹೇಳಿದ 5 ಪ್ರಾಸದ ಬಗೆಗಳು ಬಂದ್ರೆ ಅದನ್ನ ಒರುವು ಅಂತ ಕರೀತಾರೆ. 5 ಪ್ರಾಸ ಯಾವುದು ಅನ್ನೋದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಆರಂಭಾಕ್ಷರ ಪ್ರಾಸ, ದ್ವಿತೀಯಾಕ್ಷರ ಪ್ರಾಸ, ಮುರಣ್ ಮತ್ತೆ ಅಂತ್ಯಪ್ರಾಸ, ಅಳಬೆಡೆ. ಈ 5 ಕೂಡ 1 ಮತ್ತು 4ನೇ ಗಣದಲ್ಲಿ ಬಂದ್ರೆ ಅದು ಒರುವು. ಪದ್ಯದ ಪಾದವೊಂದರ 4 ಗಣಗಳಲ್ಲಿ ಈ ಮೇಲೆ ಹೇಳಿದ 5 ಪ್ರಾಸಗಳು 1 ಮತ್ತು 2ನೇ ಗಣದಲ್ಲಿ ಮಾತ್ರ ಬಂದ್ರೆ ಅದನ್ನ ಇಣೈ ಅಂತ ಕರೀತಾನೆ. ಮತ್ತೆ ಪದ್ಯದ ಪಾದವೊಂದರ 1, 2, 3ನೇ ಗಣಗಳಲ್ಲಿ ಮೇಲೆ ಹೇಳಿದ 5 ಪ್ರಾಸದ ಬಗೆಗಳು ಬಂದ್ರೆ ಅದನ್ನ ಕೂಳೈ ಅಂತ ಹೇಳ್ತಾರೆ. 1, 3, 4ನೇ ಗಣಗಳಲ್ಲಿ ಮೇಲೆ ಹೇಳಿದ 5 ಪ್ರಾಸದ ಬಗೆಗಳು ಬಂದ್ರೆ ಅದನ್ನ ಮೇರ್ಕದುವಾಯ್ ಅಂತ ಹೇಳ್ತಾರೆ. 4 ಗಣಗಳಲ್ಲಿ 1, 2, 4ರಲ್ಲಿ ಮಾತ್ರ 5 ಪ್ರಾಸದ ಬಗೆಗಳು ಬಂದ್ರೆ ಅದನ್ನ ಕೀಳ್ಕದುವಾಯ್ ಅಂತ ಕರೀತಾರೆ. ಇಲ್ಲಿ ನಾವು ಕನ್ನಡದಲ್ಲಿ ಇರುವ ಹಾಗೆ ಪಾದದ 2ನೇ ಅಕ್ಷರಕ್ಕೆ ಮಾತ್ರ ಇಟ್ಕೊಳ್ದೆ ಇದನ್ನ ಒಂದೊಂದು ಗಣಗಳಿಗೂ ಕೂಡ ಅವರು ವಿಸ್ತರಿಸ್ತಾ ಹೋಗ್ತಾರೆ. ಈಗ ಸುಮ್ನೆ ನಾನೊಂದು ಜನಪದ ಗೀತೆಯಲ್ಲಿ ಇದು ಹೇಗಿರಬಹುದು ಅನ್ನೋದಕ್ಕೆ ಅಲ್ಲಿ ಉದಾಹರಣೆ ಸಿಗದೇ ಇರೋದ್ರಿಂದ ಜನಪದ ಗೀತೆಗಳಲ್ಲಿ ಅದನ್ನ ಗುರ್ಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈಗ ಆರಂಭಾಕ್ಷರ, ಸಾಮಾನ್ಯವಾಗಿ ಜನಪದ ಗೀತೆಗಳೆಲ್ಲವೂ ಕೂಡ ಆರಂಭಾಕ್ಷರ ಪ್ರಾಸವನ್ನ ಇಲ್ಲ ಅಂತ್ಯಪ್ರಾಸವನ್ನ ಹೆಚ್ಚಾಗಿ ಇಟ್ಕೊಂಡು ಬಂದಿರುತ್ತೆ ನೋಡಿ. ಆರಂಭಾಕ್ಷರ ಪ್ರಾಸಕ್ಕೆ ಹಾಡಿನ ದಾಟಿಗಿ ತಲಿಯ ತೂಗಾವ, ಹಾಡಿನ ಪಾಡು ತಿಳಿದಾವ ಎಲೆ ತಮ್ಮ, ಹಾಡು ಕೇಳುತ್ತಾ ನಲಿಬಾರೋ. ಇಲ್ಲೆಲ್ಲ ಆರಂಭದ ಅಕ್ಷರಗಳು ಪ್ರಾಸವಾಗಿ ಬಂದಿದೆ. ಇನ್ನು ಈ ಆರಂಭಾಕ್ಷರ ಪ್ರಾಸ 1 ಮತ್ತು 4ನೇ ಗಣದಲ್ಲಿ ಬಂದರೆ, ಅಂದ್ರೆ ನಾವು ಹೇಳಿದ್ವಲ್ಲ ಒರುವು ಅಂತ ಕರೀತಾರೆ ಅಂತ ನೋಡಿ. 1 ಮತ್ತು 4ನೇ ಗಣದಲ್ಲಿ ಅಂದ್ರೆ ಬಹುಶಃ ಹೀಗಿರ್ಬೋದು. ಗಜರಿಯ ತುಂಬಾ ಕೊರೆದಾಂಗ ಗೆಳೆತಾನ. ಇಲ್ಲಿ ಮೊದಲಲ್ಲಿ ಗಾ ಇದೆ, ಮತ್ತೆ ಇಲ್ಲಿ 4ನೆಯ ಗಣ ಅಂತ ನಾವು ತಿಳ್ಕೊಂಡಿರುವಂತಹ 4ನೇ ಪದದಲ್ಲಿ ಗಾ ಇದೆ. ಇನ್ನು 1 ಮತ್ತು 3ನೇ ಗಣದಲ್ಲಿ ಅಂದ್ರೆ ತಿಂಗಳು ಮಾವಾಗೆ ತಿಂಗೇರೇಳು ಮಂದಿ. 1 ಮತ್ತು 2ನೇ ಗಣ ಅಂದ್ರೆ ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ. ಅದ್ರಲ್ಲಿ 2ನೇ ಸಾಲು ಬರುತ್ತೆ ನೋಡಿ. ಕೆಟ್ಟಾರೆ ಕೆಡಲಿ ಮನೆಗೆಲಸ, ಕ ಮತ್ತು ಕಾಗಳು. ಇನ್ನು 1, 2, 3ನೇ ಗಣದಲ್ಲಿ ಆರಂಭಾಕ್ಷರ ಪ್ರಾಸ ಬಂದ್ರೆ ಹೇಗಿರ್ಬೋದು? ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು. 1, 3, 4ನೇ ಗಣದಲ್ಲಿ ಅಂದ್ರೆ ಸೇದು ಭಾವಿ ಮ್ಯಾಲ ಸೀರೆಯ ಸೆಳೆಯೋಣ. ಸೇದು ಭಾವಿ ಮ್ಯಾಲ ಸೀರೆಯ ಸೆಳೆಯೋಣ. 1, 2, 3 ಮತ್ತು 4ನೇ ಗಣಗಳನ್ನ ಗಮನಿಸಿದ್ರೆ ಕೆಳದಿಯ ಕೂದಲು ಕಾರಿಯ ಕಾಯಂಗ, ಕ ಕ ಖ 4 ಗಣದಲ್ಲಿ ಬಂದಿದೆ. ಬಹುಶಃ ಇದನ್ನೇ ತೊಲ್ಗಾಪ್ಪಿಯರ್ ಒಂದೊಂದು ಗಣದಲ್ಲೂ ಬರುವಂತಹ ಆರಂಭಾಕ್ಷರ ಅಂತ ಹೇಳಿರಬಹುದೇನು. ಇನ್ನು ದ್ವಿತೀಯ ಅಕ್ಷರವನ್ನ ನಾವು ಗಮನಿಸಿದ್ರೆ 1 ಮತ್ತು 2ನೇ ಗಣದಲ್ಲಿ ಈ ದ್ವಿತೀಯ ಅಕ್ಷರಗಳು ಹೇಗೆ ಬರಬಹುದು? ಆಕೆಯ ತರಲೋಗಿ ಲೋಕಾವ ತಿರುಗೀದ. ನೋಡಿ, ಆಕೆಯ ಅನ್ನೋದ್ರಲ್ಲಿ 2ನೇ ಅಕ್ಷರ ಇದೆ, ಮತ್ತೆ 3ನೇ ಪದವಾಗಿರುವಂತಹ ಲೋಕವಾದಲ್ಲಿ 2ನೇ ಅಕ್ಷರ ಕಾಯಿದೆ. ಇದು ದ್ವಿತೀಯಾಕ್ಷರ ಪ್ರಾಸ 1 ಮತ್ತು 2ನೇ ಗಣದಲ್ಲಿ ಪುನರಾವರ್ತನೆ ಆಗಿರುವಂತದ್ದು. ಇನ್ನು 1 ಮತ್ತು 3ನೇ ಗಣ ಕೆಂಪೆಯ ತರಲೋಗಿ ಸಂಪಿಗೆ ತಿರುಗೀದ. 1 ಮತ್ತು 3ರಲ್ಲಿ ಪೆ ಮತ್ತು ಪಿ ಎನ್ನುವಂತಹ ಪ್ರಾಸಾಕ್ಷರಗಳನ್ನ ನೋಡ್ತೀವಿ. ಇನ್ನು ಒಂದು ಉದಾಹರಣೆ ಅಲ್ಲೇ ಇದೆ ನೋಡಿ. ತೋಟಕ್ಕೆ ಹೋದಣ್ಣ ಊಟಕ್ಕೆ ಬರಲಿಲ್ಲ. ಇನ್ನು 1, 2 ಮತ್ತು 3ನೇ ಗಣದಲ್ಲಿ ದ್ವಿತೀಯ ಅಕ್ಷರಕ್ಕೆ ನೋಡಿದ್ರೆ ಕೂಡಿದ ಕೊಡಿ ಹುಬ್ಬ ತೀಡಿದ ಬೈತಾಲ. ಡಿ 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 ಅನ್ನುವಂಥದ್ದು ಪ್ರಾಸಾಕ್ಷರ ಸ್ಥಾನದಲ್ಲಿ. ಅದು ನೋಡಿ, ಪ್ರತಿಯೊಂದು ಗಣಗಳಲ್ಲಿ ಕೂಡ 1ನೇ ಗಣ, 2ನೇ ಗಣ, 3ನೇ ಗಣದ ದ್ವಿತೀಯ ಅಕ್ಷರದಲ್ಲಿ ಬಂದಿದೆ. ಇನ್ನು ಅಂತ್ಯಾಕ್ಷರವನ್ನ ಗಮನಿಸೋದಾದ್ರೆ 1 ಮತ್ತು 2ನೇ ಗಣದಲ್ಲಿ ಇಲ್ಲಿ ಅಂತ್ಯಾಕ್ಷರ ಬಂದಿದೆ. ಹಾವಿನ ಗೂಡಾಗೆ ಹೂವಿನ ದೇವರ್ ಮಾಡಿ. 1ನೇ ಗಣದಲ್ಲಿ ಹಾವಿನ ನಾ ಇದೆ, 3ನೇ ಗಣದಲ್ಲಿ ಹೂವಿನ ಇದೆ. ಇದು 1 ಮತ್ತು 3ನೇ ಗಣ ಆಗ್ಬೇಕಿತ್ತು. ಇನ್ನು 2 ಮತ್ತು 4ನೇ ಗಣದಲ್ಲಿ ಬಂದಿರೋದನ್ನ ನೋಡಿದ್ರೆ ಗುಳ್ಳವ್ವಗ ಗುಡಿ ಇಲ್ಲ
ಜೋಕುಮಾರಗ ಮನಿ ಇಲ್ಲ. ಇಲ್ಲ ಇಲ್ಲ ಎನ್ನುವಂಥದ್ದು 2 ಮತ್ತು 4ರಲ್ಲಿ ಇದೆ. ಇನ್ನು 1, 2 ಮತ್ತು 3ನೇ ಗಣ 3ರಲ್ಲೂ ಇರೋದನ್ನ ನಾವು ಗಮನಿಸ್ಬೇಕಂದ್ರೆ ಅಂತಾರ ಪಂತಾರ ಸಿಬಿಕಿಯ ಜಂತಾರ. ಇದು ಇನ್ನಷ್ಟು ನೋಡ್ತಾ ಹೋದ್ರೆ ಸಾಕಷ್ಟು ಅಂದ್ರೆ ತೊಲ್ಗಾಪ್ಯಂ ಅಲ್ಲಿ ಹೇಳಿರುವಂತಹ ಪ್ರಾಸದ ಬಗೆಗಳ ವೈಚಿತ್ರ್ಯವನ್ನೆಲ್ಲ ನಾವು ಜನಪದ ಗೀತೆಗಳಲ್ಲಿ ಸಾಧ್ಯವಾದಷ್ಟು ಗುರುತಿಸ್ತಾ ಹೋಗ್ಬೋದು. ಇನ್ನು ಕೇವಲ 4ನೇ ಗಣದಲ್ಲಿ ಬಂದಿರೋದು ನೋಡಿ, ಕಾಟಿ ಒಕ್ಕಲ ಕೊಣವೇ ಗೌಡ ನೀಟುಗಾರನಂ ಮಾರೇ ಗೌಡ, ಅದು ಅಂತ್ಯಾಕ್ಷರದ್ದು. ಇನ್ನು ವಿರುದ್ಧಾರ್ಥ ಇದ್ರೆ ಹೇಗಿರಬಹುದು? 1 ಮತ್ತು 3ನೇ ಗಣದಲ್ಲಿ ವಿರುದ್ಧಾರ್ಥ ಪ್ರಾಸವನ್ನ ಹೇಗೆ ನೋಡ್ಬೋದು? ಅಡ್ಡಡ್ಡ ಮಳಿ ಬಂದು ದೊಡ್ಡ ದೊಡ್ಡ ಕೆರಿ ತುಂಬಿ, ಎತ್ತಿಗಂತ ನೀನು ಬಾರೋ ಎಮ್ಮಿಗಂತ ನಾನು ಬರ್ತೀನಿ. 1 ಮತ್ತು 2ರಲ್ಲಿ ಗೊಡ್ಡುಗಳೆಲ್ಲ ಹೈನಾಗಿ, ಗೊಡ್ಡು ಮತ್ತೆ ಹೈನು. ಅಣ್ಣ ಬಾಳಿದರೇನು ತಮ್ಮ ಬಾಳಿದರೇನು, ಅಣ್ಣ ತಮ್ಮ. ಬೆಲ್ಲಕ್ಕ ಬೇವು ಕಲತಂಗ ಅಡವ್ಯಾನ, ತೌರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಈ ರೀತಿ ಒಂದಕ್ಕೊಂದು ವಿರುದ್ಧವಾಗಿರುವಂತಹ ಅರ್ಥವುಳ್ಳ ಪದಗಳನ್ನ ಇಡುವುದನ್ನೇ ತೊಲ್ಗಾಪಿಯರ್ ಮುರಣ್ ತೊಡೈ ಅಂತ ಹೇಳಿರಬಹುದು. ಇನ್ನು ಸೆಂದೊಡೈ ಅಂತ ಒಂದು ವಿಭಾಗ ಕೂಡ ಹೇಳ್ತಾರೆ. ಸೆಂದೊಡೈ ಅಂದ್ರೆ ಏನಂದ್ರೆ ಯಾವುದೇ ರೀತಿಯಾದ ಪ್ರಾಸಗಳು ಇಲ್ಲದೆ ಇದ್ರೆ ಅದು ಸೆಂದೊಡೈ. ನೋಡಿ, ಜೋಗುಳ ಹಾಡಿದರ ಆಗಲೇ ಕೇಳ್ಯಾನ, ಹಾಲ ಹಂಬಲವ ಬಯಸೆ ಹಾನ. ಇಲ್ಲಿ ಯಾವ್ದು ಪ್ರಾಸ ಇಲ್ಲ. ಎತ್ತಿ ಕೋರಿ ಬಾವ ಬಗಲಾಗ ನನಕಂದ, ಅತ್ತಾರ ಮುತ್ತೆ ಉದುರ್ಯಾವ. ಇದನ್ನೆಲ್ಲ ನಾವು ಸೆಂದೊಡೈ ಅಂತ ಅನ್ಕೋಬಹುದು. ಅಂದ್ರೆ ಇಲ್ಲಿ ಇವೆಲ್ಲವೂ ಕೂಡ ತೊಲ್ಗಾಪ್ಯಂ ಅಂದ್ರೆ ಯಾಕೆ ಇದು ಅಂದ್ರೆ ತೊಲ್ಗಾಪ್ಯರ್ ಇದಾರಲ್ಲ, ಆ ತೊಲ್ಗಾಪ್ಯರು ಪ್ರಾಚೀನ ಕನ್ನಡ ಕಾವ್ಯಗಳನ್ನ ಈಗ ಪ್ರಾಚೀನ ಕನ್ನಡ ಕಾವ್ಯಗಳನ್ನ ಗಮನಿಸಿ ಪ್ರಾಸದ ಬಗೆಯನ್ನ ನಮ್ಮ ಲಕ್ಷಣ ಗ್ರಂಥಗಳು ಅಲಂಕಾರ ಗ್ರಂಥಗಳು ಹೇಳಿರೋ ಹಾಗಲ್ಲದೆ ಅವರು ಉಲಗ ಒಳಕ್ಕು ಅಂತ ಒಂದ್ ಕಡೆ ಮಾತಾಡ್ತಾರೆ. ಉಲಗ ಒಳಕ್ಕು ಅಂತ ಲೋಕದಲ್ಲಿ ಇರುವಂತದ್ದನ್ನ, ಲೋಕದಲ್ಲಿ ರೂಢಿಯಲ್ಲಿರುವ ಎಲ್ಲವನ್ನ ಗಮನಿಸಿ ಅವರು ಈ ಪ್ರಾಸದ ಬಗೆಗಳನ್ನ ಮಾಡಿರೋದ್ರಿಂದ ವಿಸ್ತರಿಸ್ತಾ ಹೋದ್ರೆ ಅಂದ್ರೆ 6-5 ನೋಡಿದ್ರೆ ಪ್ರಾಸದ ಬಗೆಗಳು ಇನ್ನಷ್ಟು ವಿಸ್ತೃತ ಆಗಬಹುದು ಅಂತ ಒಂದು ಸೂತ್ರದಲ್ಲಿ ತೊಲ್ಗಾಪ್ಯರ್ ಹೇಳ್ತಾರೆ. ಇದ್ ಯಾಕೆ ಹೀಗೆ ಅಂತಂದ್ರೆ ಎಷ್ಟು ನಾವು ಯಾವ ರೀತಿ ಹಾಡಿದ್ರು ಕೂಡ ಅದು ತೊಲ್ಗಾಪ್ಯಂನ ಪ್ರಾಸದ ಒಂದು ಬಗೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಷ್ಟು ಪ್ರಾಸದ ವೈಚಿತ್ರ್ಯಗಳನ್ನ ಹೇಳಿರೋದು ಕಾರಣ ಅಂದ್ರೆ ಅವರು ಕೇವಲ ಕಾವ್ಯದ ಮಾತ್ರ ಗಮನಿಸದೆ ಉಲಗ ಒಳಕ್ಕನ್ನ ಅಂದ್ರೆ ರೂಢಿಯಲ್ಲಿ ಇರುವ ಒಂದು ನಡವಳಿಕೆಯನ್ನ ಗಮನಿಸಿ ಈ ಒಂದು ಪ್ರಾಸದ ಬಗೆಗಳನ್ನ ಹೇಳಿರುವುದರಿಂದ ಇಷ್ಟೊಂದು ಪ್ರಾಸದ ವೈಚಿತ್ರ್ಯಗಳನ್ನ ನಾವು ಗಮನಿಸಬಹುದು. ಇನ್ನು ಪ್ರಾಚೀನ ಕನ್ನಡ ಕಾವ್ಯಗಳನ್ನ ನಾವು ಗಮನಿಸಿದ್ರೆ ಅವುಗಳು ಮೊದಲ ಪದ್ಯದಿಂದಲೇ ವಸ್ತು ವಿಷಯ ಆರಂಭ ಆಗಿಲ್ಲ ಅನ್ನೋದು ಗೋಚರ ಆಗುತ್ತೆ. ಅಂದ್ರೆ ಆರಂಭದ ಕೆಲವು ಪದ್ಯಗಳನ್ನ ಅವರು ಪೀಠಿಕೆ ಅಥವಾ ನಾಂದಿ ಪದ್ಯ ಅಂತ ಇಟ್ಬಿಟ್ಟು ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೃತಿಗೆ ಹಿನ್ನೆಲೆಯಾಗಿರುವಂತಹ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಹೋಗ್ತಾರೆ. ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿರುವಂತಹ ಕವಿರಾಜ ಮಾರ್ಗದಲ್ಲೇನೆ ನಾವು ಈ ಹಿನ್ನೆಲೆಯನ್ನ ಅಂದ್ರೆ ಒಂದು ಕೃತಿಗೆ ಬೇಕಾದಂತಹ ಪೀಠಿಕೆಯನ್ನ ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ಈ ಆರಂಭದ ಪದ್ಯಗಳಲ್ಲಿ ಈ ಹಿನ್ನೆಲೆಯನ್ನ ಕೊಡುವುದು ಯಾವ ಮೂಲದಿಂದ ಕನ್ನಡಕ್ಕೆ ಬಂದಿದೆ ಅನ್ನೋ ಪ್ರಶ್ನೆಯನ್ನ ಹಾಕೊಂಡು ನಾವು ನೋಡಿದ್ರೆ ಕನ್ನಡ ಸಾಹಿತ್ಯಕ್ಕೆ ಪ್ರೇರಕವಾಗಿರುವಂತಹ ಮತ್ತೆ ಪೋಷಕವಾಗಿರುವಂತಹ ಸಂಸ್ಕೃತ ಕಾವ್ಯಗಳ ಕಡೆ ನಾವು ಗಮನಿಸಿದ್ರೆ ಅಲ್ಲಿ ಈ ಆರಂಭದ ಪದ್ಯ ಅಥವಾ ನಾಂದಿ ಪದ್ಯ ಪರಂಪರೆಯಾಗಿ ಬೆಳೆದು ಬಂದಿಲ್ಲ ಅನ್ನೋದು ಗೊತ್ತಾಗತ್ತೆ. ಅಲ್ಲಿರುವ ನಾಂದಿ ಪದ್ಯಗಳಿಗೂ ನಾವು ಈಗ ಗಮನಿಸೋದಕ್ಕೆ ಹೋಗುವಂತಹ ನಾಂದಿ ಪದ್ಯಗಳ ಹಿನ್ನೆಲೆ ಕೊಡಬೇಕಾದಂತಹ ವಿಷಯಗಳಿಗೂ ಜಗಜಾಂತರ ವ್ಯತ್ಯಾಸಗಳಿದೆ. ಹಾಗಾದ್ರೆ ಈ ಬಗ್ಗೆ ನಾಂದಿ ಪದ್ಯ ಯಾವ ಪ್ರಭಾವದಿಂದ ನಮ್ಮ ಪ್ರಾಚೀನ ಕಾವ್ಯ ಕೃತಿಗಳಲ್ಲಿ ಸೇರ್ಕೊಂಡಿದೆ ಅಂತ ನಾವು ಯೋಚಿಸಿದ್ರೆ ಅದು ನಮ್ಮ ಪ್ರಾಗ್ದ್ರಾವಿಡದಲ್ಲಿ ಇದ್ದಂತಹ ಒಂದು ಮೂಲ ಸ್ವಭಾವ ಇರಬಹುದು. ಯಾಕೆಂದ್ರೆ ಕನ್ನಡದಲ್ಲೂ ಅದನ್ನ ನಾವು ನೋಡ್ತೀವಿ, ತಮಿಳ್ನಲ್ಲೂ ಅದನ್ನ ನೋಡ್ತೀವಿ. ತಮಿಳಿನ ನನ್ನೂಲ್ ಕೃತಿಯಲ್ಲಿ ಆತ ಸ್ಪಷ್ಟವಾಗಿ ಈ ಮುನ್ನುಡಿ ಏನೇನನ್ನ ಒಳಗೊಂಡಿರ್ಬೇಕು ಅಂತ ಹೇಳ್ತಾನೆ. ಪವನಂದಿ ಬರೆದಿರುವಂತಹ ನನ್ನೂಲ್ ಎನ್ನುವ ವ್ಯಾಕರಣ ಗ್ರಂಥದ 47ನೇ ಸೂತ್ರದಲ್ಲಿ ಅವನು ಪಾಯಿರಂ ಅಂತ ಹೇಳ್ತಾನೆ. ಗ್ರಂಥ ಎಷ್ಟೇ ವಿಶಿಷ್ಟವಾಗಿದ್ರು ಕೂಡ ಪಾಯಿರಂ ಇಲ್ಲದೆ ಇದ್ರೆ ಅದು ತನ್ನ ವಿಶಿಷ್ಟತೆಯನ್ನ ಕಳ್ಕೊಂಡ್ಬಿಡುತ್ತೆ.
ಹಾಗಾಗಿ ಪಾಯಿರಂ ಅಥವಾ ವಿಶೇಷ ಪೀಠಿಕೆ ಅಂತ ನಾವು ಅನುವಾದಿಸಿ ಹೇಳುವುದಾದ್ರೆ ಇವು ಒಳಗೊಂಡಿರಬೇಕಾದಂತಹ ಸಾಮಾನ್ಯ ನಿಯಮಗಳು ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ. ಒಂದು, ಆಕ್ಕಿಯೋನ್ ಪೇಯರ್. ಆಕ್ಕಿಯೋನ್ ಪೇಯರ್ ಅಂದ್ರೆ ಅದನ್ನ ಯಾರು ಬರ್ದಿದ್ದಾನೋ ಆ ಕರ್ತೃವಿನ ಹೆಸರು. ಎರಡನೇದಾಗಿ ವಳಿ. ವಳಿ ಅಂದ್ರೆ ಅದು ಯಾವ ಮೂಲದಿಂದ ಅವನು ಅದನ್ನ ಸಂಗ್ರಹಿಸಿದಾನೆ. ಅಂದ್ರೆ ಅವನು ಶೂನ್ಯದಿಂದ ಏನು ಬರ್ದಿರೋಕ್ ಸಾಧ್ಯ ಇಲ್ಲ, ಅವನು ಯಾರಿಂದಾನೋ ತಗೊಂಡಿರ್ತಾನೆ. ಯಾರಿಂದ ತಗೊಂಡಿದ್ದಾನೆ. ಎಲ್ಲೆ ಅಂದ್ರೆ ಕನ್ನಡದಲ್ಲೂ ಕೂಡ ನಾವು ಎಲ್ಲೆ ಅಂತಾನೆ ಹೇಳ್ಬೋದು. ನೂಲ್ ಪೇಯರ್, ಆ ಕೃತಿಯ ಹೆಸರೇನು ಅನ್ನೋದನ್ನ ವಿಶೇಷ ಪಾಯಿರಮ್ಮನಲ್ಲಿ ಅಥವಾ ವಿಶೇಷ ಪೀಠಿಕೆಯಲ್ಲಿ ಹೇಳಿರ್ಬೇಕು. ಇದಾದ ಮೇಲೆ ಯಾಪು. ಯಾಪು ಅಂದ್ರೆ ಅದನ್ನ ಹೇಗೆ ಬರ್ದಿದ್ದಾನೆ, ಯಾವ ಛಂದಸ್ಸನ್ನ ಬಳಸಿದ್ದಾನೆ, ಯಾವ ಶೈಲಿಯನ್ನ ಬಳಸ್ಕೊಂಡಿದ್ದಾನೆ ಅನ್ನೋದನ್ನ ಹೇಳ್ಬೇಕು. ನುದಲಿಯ ಪೊರುಳ್. ನುದಲಿಯ ಪೊರುಳ್ ಅಂದ್ರೆ ಅಲ್ಲಿ ಹೇಳಲಾಗಿರುವಂತಹ ವಿಷಯ ಏನು, ಆ ಕೃತಿಯಲ್ಲಿ ಏನ್ ಚರ್ಚೆ ಮಾಡ್ತಿದ್ದೀನಿ ಅನ್ನೋದನ್ನ ಅವ್ನು ಮೊದ್ಲೇ ಓದುಗರಿಗೆ, ಅಂದ್ರೆ ಯಾರು ವಿಶೇಷ ಪೀಠಿಕೆಯನ್ನ ಅಥವಾ ಪಾಯಿರಮ್ಮನ್ನ ಓದ್ತಾರೋ ಆ ಓದುಗರಿಗೆ ಮೊದ್ಲೇ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾನೆ ಅಂತ. ಅದೇ ತರ ಕೇಟ್ಪೋರ್, ಅದನ್ನ ಕೇಳುವವರು ಯಾರು, ಅದ್ರ ಕೇಳುಗರು ಯಾರು, ಅವನೇನು ಜನಸಾಮಾನ್ಯರಿಗೋಸ್ಕರ ಬರ್ದಿದ್ದಾನ ಅಥವಾ ವಿದ್ವಾಂಸರಿಗೋಸ್ಕರ ಬರ್ದಿದ್ದಾನ ಅನ್ನೋದನ್ನ ಅವನು ಹೇಳ್ಬೇಕು. ಅಂದ್ರೆ ವಿಶೇಷ ಪೀಠಿಕೆಯಲ್ಲಿ ಅದು ಇರ್ಬೇಕು. ಮತ್ತೆ ಕೊನೆಯದೇನಪ್ಪಾ ಅಂದ್ರೆ ಪಯನ್, ಫಲ. ಯಾಕಾಗಿ ನಾವು ಅದನ್ನ ಓದ್ಬೇಕು ಅನ್ನುವಂತಹ ಫಲ ಅದರಲ್ಲಿ ಹೇಳ್ಬೇಕು. ನೋಡಿ, ಮೊದಲನೇದಾಗಿ ನಾನು ತೊಲ್ಗಾಪ್ಯಮನ್ನ ಹೇಳ್ತೀನಿ. ಮತ್ತೆ ನನ್ನೂಲ್ ಇನ್ನೊಂದು ಹೇಳ್ತಾನೆ, ಈ ವಿಶೇಷ ಪೀಠಿಕೆಯನ್ನ ಯಾರು ಬರಿಬೇಕು ಅಂತಾನೂ ಅವನು ಹೇಳ್ತಾನೆ. ಒಂದು, ಕರ್ತೃವಿನ ಗುರು ಬರಿಬೇಕಂತೆ, ಇಲ್ಲ ಅಂದ್ರೆ ಕರ್ತೃವಿನ ಸಹಪಾಠಿ, ಇಲ್ಲ ಅಂದ್ರೆ ಕರ್ತೃವಿನ ವಿದ್ಯಾರ್ಥಿ, ಇಲ್ಲ ಅಂದ್ರೆ ಒಬ್ಬ ಉತ್ತಮ ವಿಮರ್ಶಕ ಇದನ್ನ ಬರಿಬಹುದು. ತಮ್ಮ ಬಗ್ಗೆ ತಾವೇ ಹೇಳಿಕೊಂಡರೆ ಅದು ತರ್ಸಿರಪ್ಪು, ಅಂದ್ರೆ ಸ್ವಹಿರಿಮೆ ಅಂತ. ಅಂದ್ರೆ ಕನ್ನಡದಲ್ಲಿ ನಾವು ಗಮನಿಸ್ತೀವಿ, ತಮ್ಮ ಬಗ್ಗೆ ತಾವು ಹೇಳ್ಕೊಂಡಿರುವಂತಹ ಸ್ವಹಿರಿಮೆಯ ಈ ಪೀಠಿಕೆಗಳೇ. ಈ ವಿಶೇಷ ಪೀಠಿಕೆಯ ನಿಯಮಗಳನ್ನ ನಾವು ಪ್ರಾಚೀನ ತಮಿಳು ಕಾವ್ಯಗಳಾದ ಪತ್ತುಪಾಟು, ಎಟ್ಟು ತೊಗೈನಲ್ಲಿ ಕಾಣಲಾಗುವುದಿಲ್ಲ. ಇದು ಕೇವಲ ಲಕ್ಷಣ ಗ್ರಂಥಗಳಲ್ಲಿ ನಿಯಮಬದ್ಧವಾಗಿ ಕಾಣಿಸುತ್ತೆ. ಎಲ್ಲಿ? ತಮಿಳಿನಲ್ಲಿ. ನೋಡಿ, ತೊಲ್ಗಾಪ್ಯಮ್ಮನಲ್ಲಿ ಕರ್ತೃವಿನ ಹೆಸರು. ಕರ್ತೃವಿನ ಹೆಸರು ಇಲ್ಲಿ ತೊಲ್ಗಾಪಿಯರ್ ಎನ ತನ್ ಪೆಯರ್ ತೋಟ್ರಿ ಅಂತ ಹೇಳಿ ತನಗೆ ತೊಲ್ಗಾಪಿಯರ್ ಎನ್ನುವ ಹೆಸರನ್ನ ತಂದುಕೊಡ್ತು ಅಂತ ಹೇಳ್ತಾನೆ ಹೊರತು ತೊಲ್ಗಾಪಿಯನ್ನ ಬರೆದವ್ರು ಯಾರು ಎನ್ನುವ ಹೆಸರು ಇಲ್ಲಿಲ್ಲ. ಕವಿರಾಜ ಮಾರ್ಗದ ಕೃತಿಕಾರನ ಹೆಸರು ನಮಗೆ ಹೇಗೆ ವಾದ ವಿವಾದಕ್ಕೆ ಒಳಗಾಗಿ ಕೊನೆಗೆ ಅದು ಶ್ರೀ ವಿಜಯನ ನೃಪತುಂಗನ ಏನೋ ಒಂದಾಯ್ತು, ಹಾಗೆ ಇಲ್ಲಿ ತೊಲ್ಗಾಪಿಯರ್ಗೆ ಹೆಸರು ಇಲ್ಲ. ಆದ್ರೆ ನನಗೆ ತೊಲ್ಗಾಪಿಯರ್ ಎನ್ನುವ ಹೆಸರನ್ನ ಈ ಕೃತಿ ತಂದ್ಕೊಡ್ತು ಅಂತ ಹೇಳ್ತಾನಷ್ಟೇ. ಇನ್ನು ಗ್ರಂಥದ ಮೂಲದ ಬಗ್ಗೆ ಹೇಳ್ಬೇಕಾದ್ರೆ ಮುಂದು ನೂಲ್ ಕಂಡು ಮುರೈಪಡವೆಣ್ಣಿ ಅಂತ ಹೇಳ್ತಾನೆ. ಮುಂದು ನೂಲ್ ಅಂದ್ರೆ ಹಿಂದಿನ ಗ್ರಂಥಗಳನ್ನ ಕೂಲಂಕಷವಾಗಿ ಪರಿಶೀಲಿಸಿ ಎನ್ನುವಂತಹ ಈ ಸಾಲು ಈ ಕೃತಿ ತನಗಿಂತ ಹಿಂದೆ ಇದ್ದಂತಹ ಕೃತಿಗಳನ್ನ ಆಧರಿಸಿದೆ. ಈ ಗ್ರಂಥಕ್ಕೆ ಆಧಾರವಾಗಿರುವಂತಹ ಮೂಲ ಗ್ರಂಥ ಇನ್ನೊಂದು ಇದೆ ಅನ್ನೋದನ್ನ ಇದು ವ್ಯಕ್ತಪಡಿಸುತ್ತೆ. ಇನ್ನು ಎಲ್ಲೆ ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ವಡವೇಂಗಡತ್ತಿಲಿருந்து ತೆನ್ಗುಮರಿ ವರೈ ಎನ್ನುವಂತಹ ಒಂದು ಭಾಷಿಕ ವಲಯವನ್ನ ಇದು ಸೂಚಿಸುತ್ತೆ. ಗ್ರಂಥದ ಹೆಸರು ತೊಲ್ಗಾಪ್ಯಂ ಎನ ತನ್ ಪೆಯರ್ ತೋಟ್ರಿ ಅನ್ನೋದ್ರಲ್ಲಿ ಕರ್ತೃವಿನ ಹೆಸರನ್ನ ಮತ್ತು ಕೃತಿಯ ಹೆಸರನ್ನ ಎರಡನ್ನೂ ಕೂಡ ಇವನು ಸೂಚಿಸಿ ಈ ಕೃತಿಯಿಂದಾನೇ ನನಗೆ ತೊಲ್ಗಾಪ್ಯರ್ ಎನ್ನುವ ಹೆಸರು ಬಂತು ಅಂತ ಸೂಚನೆ ಕೊಡ್ತಾನೆ ಹೊರತು ಅವನ ಮೊದಲ ಹೆಸರು ಏನು ಅಂತ ಅವನು ಹೇಳಿಲ್ಲ. ಇನ್ನು ಗ್ರಂಥದ ಛಂದಸ್ಸಿನ ಬಗ್ಗೆ ಹೇಳ್ಬೇಕಂದ್ರೆ ಸೆಂದಮಿಳ್ ಇಯರ್ಕೈ ಶಿವನಿಯ ನಿಲತ್ತೋಡು. ಇಲ್ಲಿ ರೂಢಿ ಮತ್ತು ಕಾವ್ಯ ಪ್ರಯೋಗಗಳನ್ನ ಸೆಂದಮಿಳ್ ನುಡಿಯಲ್ಲಿ ಪ್ರಸ್ತುತಪಡಿಸ್ತೀನಿ ಅಂದ್ರೆ ಕಾವ್ಯ ಪ್ರಯೋಗವನ್ನು ಗಮನಿಸಿದಾನೆ, ಅವನು ರೂಢಿಯನ್ನು ಗಮನಿಸ್ತಾನೆ. ರೂಢಿ ಅಂದ್ರೆ ನಾ ಹೇಳಿದ್ನಲ್ಲ ಅವಾಗ್ಲೇ, ಉಲಗ ಒಳಕ್ಕು ರೂಢಿ, ಜನರಲ್ಲಿ ಏನೇನ್ ರೂಢಿ ಇದೆಯೋ ಅದನ್ನೆಲ್ಲವನ್ನ ಗಮನಿಸಿ ಅವನು ಈ ಒಂದು ಕೃತಿಯನ್ನ ಬರೆದಿದ್ದಾನೆ. ಹೇಳಲಾದ ವಿಷಯ ಏನಪ್ಪಾ ಅಂದ್ರೆ ಎಳುತ್ತು ಸೊಲ್ಲುಂ ಪೊರಳುಂ ನಾಡಿ ಅಂದ್ರೆ ಅಕ್ಷರ, ಶಬ್ದ ಮತ್ತು ಅರ್ಥಗಳ ಲಕ್ಷಣ ಸ್ವಭಾವಗಳನ್ನ ಇಲ್ಲಿ ಚರ್ಚಿಸಲಾಗಿದೆ ಅನ್ನೋದನ್ನ ಯಾರು ಇದಕ್ಕೆ ಪೀಠಿಕೆಯನ್ನ ಬರ್ದಿರೋಂಥವನು ಅದನ್ನ ಹೇಳ್ತಾನೆ. ಕೇಳುಗರು ಯಾರು ಅಂದ್ರೆ ಅದಂಗೋಟಾಚಾರ್, ಅದಂಗೋಟು ಎಂಬ ಊರಿನ ಒಬ್ಬ ಗುರುಗಳು ಇದನ್ನ ಕೇಳಿದ್ರು. ಜೊತೆಗೆ ಪಾಂಡ್ಯನ್ ಅವೈತೋರ್ ಅಂದ್ರೆ ಪಾಂಡ್ಯನ ಸಭೆಯ ವಿದ್ವಾಂಸರ ಮುಂದೆ ಇದನ್ನ ಇಡ್ತಿದ್ದೀನಿ ಎಂದಿರೋದ್ರಿಂದ ಇಲ್ಲಿ ಈ ಕೃತಿಯ ಶ್ರೋತೃಗಳು ಯಾರಪ್ಪ ಅಂತಂದ್ರೆ ಅಥವಾ ಕೇಳುಗರು ಯಾರಪ್ಪ ಅಂದ್ರೆ ಅದಂಗೋಟು ಎನ್ನುವ ಊರಿನ ಗುರು ಮತ್ತು ಪಾಂಡ್ಯನ ಸಭೆಯಲ್ಲಿ ಇರುವಂತಹ ವಿದ್ವಾಂಸರ ಮುಂದೆ ಇದನ್ನ ಇಡ್ತಿದ್ದೀನಿ ಅಂತ. ಇನ್ನು ಕೊನೆಯ ಅಂಶ
ಈ ಗ್ರಂಥವನ್ನ ಅಭ್ಯಸಿಸುವುದರಿಂದ ಆಗುವ ಪ್ರಯೋಜನವನ್ನ ಅವನು ಪಲ್ಪುಗಳ್ ನಿರುತ್ತ ಅಂದ್ರೆ ಹಲವು ಬಗೆಯ ಕೀರ್ತಿಯನ್ನ ತಂದುಕೊಡುವಂಥದ್ದು ಅಂತ ಹೇಳ್ತಾನೆ. ಇನ್ನು ತೊಲ್ಗಾಪಿಯಂನ ನಂತರ ಪೂರ್ಣ ಸ್ವರೂಪದಲ್ಲಿ ನಮಗೆ ದೊರೆತಂತಹ ತಮಿಳಿನ ಮತ್ತೊಂದು ವ್ಯಾಕರಣ ಗ್ರಂಥ ಅಂದ್ರೆ ವೀರಚೋಳಿಯಂ. ಚೋಳ ಅರಸನಾದ ಮೊದಲನೇ ರಾಜೇಂದ್ರನ ಮಕ್ಕಳಲ್ಲಿ ಮೊದಲನೆಯವನು ವೀರಚೋಳನ್. ಇವನ ಆಳ್ವಿಕೆಯ ಕಾಲ ಕ್ರಿಸ್ತಶಕ 1062ರಿಂದ 69. ಈ ಕಾಲದಲ್ಲಿ ಚೋಳನಾಡಿನ ಅರಂತಾಂಗಿ ಎಂಬ ಪ್ರದೇಶದಲ್ಲಿ ಪೊನ್ಪಟ್ರಿ ಎಂಬ ಊರನ್ನ ರಾಜಧಾನಿಯಾಗಿಸಿಕೊಂಡು ಒಬ್ಬ ಕಿರಿಯ ಅರಸ ಆಳ್ತಾ ಇರ್ತಾನೆ. ಅವನ ಹೆಸರು ಬುದ್ಧಮಿತ್ರ. ಅವನೇ ತನ್ನ ಅರಸನ ಹೆಸರಿನಲ್ಲಿ ಈ ವ್ಯಾಕರಣ ಗ್ರಂಥವನ್ನ ರಚಿಸಿದ. ಇದು ನೋಡಿ, ಇದಕ್ಕೆ ಪೀಠಿಕೆಯನ್ನ ಬರೆದವರು ಯಾರಂತಂದ್ರೆ ಅವನ ಶಿಷ್ಯನಾಗಿರುವಂತಹ ಪೆರುಂದೇವನಾರ್. ಇಲ್ಲೂ ಕೂಡ ಈ ಹಿಂದೆ ಹೇಳಲಾದ 8 ಅಂಶಗಳನ್ನ ನಾವು ಗಮನಿಸೋದಾದ್ರೆ, ಮೊದಲನೇದ್ರಲ್ಲಿ ಕರ್ತೃವಿನ ಹೆಸರನ್ನ ಅವನು ಹೇಳ್ತಾನೆ ಮನ್ ಬುದ್ಧಮಿತ್ತಿರನ್, ಅಂದ್ರೆ ಅರಸನಾದ ಬುದ್ಧಮಿತ್ರನೇ ಇದರ ಕರ್ತೃ. ಮೂಲ ಪಕ್ಕಲ್ ಅಗತ್ಯನ್ ಕೇಟು, ಅಗತ್ಯನ್ನ ಶಿಷ್ಯನಾಗಿ ಅವನ ಪಕ್ಕ ಕುಳಿತು ಅವನು ಹೇಳಿದ ಪಾಠವನ್ನ ಕೇಳಿ ರಚಿಸಲಾಗಿದೆ ಎಂದಿರೋದ್ರಿಂದ ಇದರಲ್ಲಿರುವ ವಿಷಯಕ್ಕೆ ಮೂಲ ಅವನ ಗುರುವಾಗಿರುವಂತಹ ಅಗತ್ಯನ್ನರ ವಿಚಾರಧಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಇನ್ನು ಸ್ಥಳ ಪೈಂಬೋಳಿಲ್ ಪೊನ್ಪಟ್ರಿ, ಹಸಿರಿನಿಂದ ಕೂಡಿರುವಂತಹ ಪೊನ್ಪಟ್ರಿ ಎನ್ನುವ ಒಂದು ಎಲ್ಲೆಯ ಊರಿನ ಪ್ರಸ್ತಾಪವನ್ನ ಇವ್ ಮಾಡ್ತಾನೆ. ನೂಲ್ ಪೆಯರ್ ತೇರ್ವೀರ್ ಚೋಳನ್ ತಿರುಪೆಯರಾಲ್, ಅಂದ್ರೆ ಈ ಜಗತ್ತಿನಲ್ಲಿ ಜೇನಿನಿಂದ ಕೂಡಿದ ಹೂಮಾಲೆಗಳಿಂದ ಅಲಂಕೃತವಾದ ತೇರನ್ನು ನಡೆಸುವ ವೀರಚೋಳನೆ ಈ ಕೃತಿ ರಚಿಸಲು ಕಾರಣವಾಗಿರೋದ್ರಿಂದ ಅವನ ಹೆಸರಿನಿಂದಾನೇ ಇದಕ್ಕೆ ವೀರಚೋಳಿಯಂ ಅಂತ ಕರಿತಿದ್ದೀನಿ ಅಂತ. ಇನ್ನು ಗ್ರಂಥದ ಛಂದಸ್ಸನ್ನ ಗಮನಿಸಿ ಎಷ್ಟು ಸ್ಪಷ್ಟವಾಗಿ ಸಂಸ್ಕೃತದ ಪ್ರಭಾವ ಇಲ್ಲಾಗಿದೆ ಅಂತ ಹೇಳ್ತಾರೆ ಅಂದ್ರೆ, ವಡನೂಲ್ ಮರಬುಂ ಪುಗನ್ರುಕೊಂಡೆ, ಅಂದ್ರೆ ಸಂಸ್ಕೃತ ವ್ಯಾಕರಣ ಪದ್ಧತಿಯನ್ನ ಅನುಸರಿಸಿನೇ ಇದನ್ನು ರಚಿಸಲಾಗಿದೆ ಅಂತ ಹೇಳ್ತಾನೆ. ಹೇಳಲಾದ ವಿಷಯ ಎಳುತ್ತು ಚೊಲ್ ನಲ್ಪೊರುಳ್ ಯಾಪು ಅಲಂಗಾರಂ, ಅಂದ್ರೆ ಕಾವ್ಯಕ್ಕೆ ಅಗತ್ಯವಾಗಿರುವಂತಹ ವಿದ್ವಾಂಸರ ನಾಲಿಗೆಯ ಮೇಲೆ ನಲಿಯುವಂತಹ ಅಕ್ಷರ, ಪದ, ಅರ್ಥ, ಛಂದಸ್ಸು, ಅಲಂಕಾರ, ಈ 5 ಕೂಡ ಇಲ್ಲಿ ವಿವರಿಸಲಾಗಿದೆ ಅಂತ ಹೇಳ್ತಾನೆ. ಕೇಳುವವರು ಯಾರು? ತಮಿಳ್ ಅರಿಂದ ಪುಲವರ್. ನೋಡಿ, ತಮಿಳು ಗೊತ್ತಿರುವ ಎಲ್ಲ ವಿದ್ವಾಂಸರು ಕೂಡ ಇವನ ಕೇಳುಗರ ಪಟ್ಟಿಯಲ್ಲಿ ಇದ್ದಾರೆ. ಇನ್ನು ಫಲ ಅಂತಂದ್ರೆ ಏಯುಂ ಭುವನಿಕ್ಕು ಇಯಂಬಿಯ ತಂಡಮಿಲ್ ಏಂಗು ಉರೈಕ, ಮನಸ್ಸಿಗೆ ತಂಪನೆರೆವ ತಮಿಳು ವ್ಯಾಕರಣವನ್ನ ಈ ಜಗದವರಿಗೆ ತಿಳಿಸುವುದೇ ಇದರಿಂದ ಒದಗುವ ಪ್ರಯೋಜನವಾಗಿದೆ. ಇನ್ನು ತಮಿಳಿನ ವ್ಯಾಕರಣ ಗ್ರಂಥ ನನ್ನೂಲನ್ನ ನೋಡಿದ್ರು ಕೂಡ ಪಾಂಡ್ಯರ ಸಾಮಂತನಾಗಿದ್ದ ಸಿಯಗಂಗನ ಆಶ್ರಯದಲ್ಲಿದ್ದ ಪವನಂದಿ ಇದನ್ನ ರಚಿಸಿದಾನೆ. ಅಲ್ಲೂ ಕೂಡ ನಾವು ಹೇಳಿರುವಂತಹ ಎಲ್ಲ 8 ಅಂಶಗಳನ್ನ ಗುರುತಿಸಬಹುದು. ಮತ್ತೆ ಇದರ ಚರ್ಚೆಯನ್ನ ನಾನು ಮುಂದುವರಿಸದೆ, ಕನ್ನಡದಲ್ಲಿ ಈ ಬಗೆಯ 8 ಅಂಶಗಳು ಕನ್ನಡ ಸಾಹಿತ್ಯ ಕೃತಿಯಲ್ಲಿ, ಕನ್ನಡದ ವ್ಯಾಕರಣ ಕೃತಿಯಲ್ಲಿ ಚರ್ಚೆ ಆಗಿದೆಯಾ ಅಂತ ನೋಡೋದಾದ್ರೆ, ಕವಿರಾಜ ಮಾರ್ಗದಲ್ಲಿ ನಾನು ಮೊದಲನೇದು ಖಾಲಿ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಕರ್ತೃವಿನ ಹೆಸರಿನ ಬಗ್ಗೆ ನಿರ್ದಿಷ್ಟವಾದಂತಹ ಅಭಿಪ್ರಾಯ ಇಲ್ಲದ ಕಾರಣ. ಇನ್ನು ಎರಡನೇದು ಮೂಲಕ್ಕೆ ಬಂದ್ರೆ, ಕವಿರಾಜ ಮಾರ್ಗಕಾರ ಪ್ರಥಮ ಪರಿಚ್ಛೇದದ 3ನೇ ಪದ್ಯದಲ್ಲಿ ಹೇಳ್ತಾನೆ, ಪರಮಾಲಂಕಾರೋಚಿತ ವಿರಚನೆಗಳ್ ನೆಗಳ್ಗುಂ ಆರವದನೋದರದೊಳ್ ನೆರೆಮಕ್ಕ ಪರಮ ಕವೀಶ್ವರರ ಮೆಗಿ ಕೃತಿಯಳ್ ಕೃತಕಾಚಾರ ಪರರ್. ಅಂದ್ರೆ ಮೂಲ ಪೂರ್ವ ಕವಿಗಳ ಬಾಯಿಯಿಂದ ಬಂದ ನುಡಿಗಳು ಇದಕ್ಕೆ ಮೂಲ ಅಂತ ಹೇಳಿ ಸ್ಪಷ್ಟೀಕರಿಸ್ತಾನೆ. ಸ್ಥಳ ಪ್ರಥಮ ಪರಿಚ್ಛೇದದ 36ನೇ ಪದ್ಯದಲ್ಲಿ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡದ ಕನ್ನಡದೊಳ್. ಮತ್ತೆ 37ನೇ ಪದ್ಯದಲ್ಲಿ ಅದರೊಳಗಲ ಕಿಸುವಳಲ ವಿದಿತ ಮಹಾಕೊಪಣ ನಗರದ ಪುಲಿಗೆರೆಯ ಎನ್ನುವುದರಲ್ಲಿ 4 ಪಟ್ಟಣಗಳ ನಡುವಿನ ನಾಡೆ ಅಚ್ಚಗನ್ನಡವನ್ನ ನುಡಿಯುವ ಜನರ ಪ್ರದೇಶವಾಗಿತ್ತು ಅನ್ನೋದನ್ನ ಮಾರ್ಗಕಾರ ಹೇಳ್ತಾನೆ. ಇನ್ನು ಗ್ರಂಥದ ಹೆಸರಿಗೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಿ, ಕವಿರಾಜ ಮಾರ್ಗದ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ಆ ಗ್ರಂಥದ ಹೆಸರು ಪುನರಾವರ್ತನೆ ಆಗುತ್ತೆ. ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೊಳ್ ಎನ್ನುವಲ್ಲೇನೆ ಕೃತಿಯ ಹೆಸರನ್ನ ಅವನು ಸೂಚಿಸ್ತಾ ಹೋಗ್ತಾನೆ.
ಗ್ರಂಥದ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಪರಿಚ್ಛೇದದ 16ನೇ ಪದ್ಯದಲ್ಲಿ ನುಡಿಯಂ ಚಂದದೊಳ್ ಒಂದಿರೆ ತೊಡರ್ಚಲ್ ಅರಿವಾತನಾತನಿಂದಂ ಜಾಣಂ ಅಂತ ಹೇಳಿ, ನುಡಿಯು ಛಂದಸ್ಸಿನಲ್ಲಿ ಇರಬೇಕು, ನನ್ನ ಕೃತಿಯು ಛಂದೋಬದ್ಧವಾದುದು ಎಂಬುದನ್ನ ಇಲ್ಲಿ ಪರೋಕ್ಷವಾಗಿ ಸೂಚಿಸ್ತಾನೆ. ಹೇಳಲಾದ ವಿಷಯವನ್ನ ಕುರಿತು ಏನ್ ಹೇಳ್ತಾನೆ ಅಂದ್ರೆ, ವ್ಯಾಕರಣ, ಕಾವ್ಯ, ನಾಟಕ, ಲೋಕಕಲಾ ಸಮಯಮಾದಳಂ ಕೃತಿಗಳೊಳಂ ವ್ಯಾಕುಳಂ ಎಂಬಲ್ಲಿ ಆತ ತಾನಿವೆಲ್ಲವುಗಳಲ್ಲಿ ಬೃಹಸ್ಪತಿ ಆಗಿರೋದ್ರಿಂದ ಅದರಲ್ಲಿ ಕೆಲವನ್ನ ಈ ಕೃತಿಯೊಳಗೆ ಪ್ರಸ್ತಾಪಿಸ್ತಿದ್ದೀನಿ ಎನ್ನುವ ಪರೋಕ್ಷ ಸೂಚನೆಯನ್ನ ಕೊಡ್ತಾನೆ. ಇನ್ನು ಕೇಳುಗರು ಯಾರಪ್ಪ ಅಂದ್ರೆ 5ನೇ ಪದ್ಯದಲ್ಲಿ ಅವನು ಹೇಳ್ತಾನೆ, ಕವಿ ವೃಷಭರ್ ಪ್ರಯೋಗಗಳೊಳಂ ಕೃತ ಪರಿಚಯ ಬಲನಪ್ಪನ ಅತಿಶಯ ಧವಳನ ಸಭಾಸದರ್. ಅತಿಶಯ ಧವಳನ ಸಭಾಸದರೇ ಇದನ್ನ ಕೇಳುವವರು ಎನ್ನುವುದರಲ್ಲಿ ಸ್ಪಷ್ಟವಾಗಿ ಸೂಚಿಸ್ತಾನೆ. ಇನ್ನು ಫಲವನ್ನ ಕುರಿತು ಹೇಳ್ಬೇಕಾದ್ರೆ 16ನೇ ಪದ್ಯದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಹೆಸರಿಸ್ತಾನೆ. ಶಬ್ದಮಣಿ ದರ್ಪಣದಲ್ಲಿ ಅಂದ್ರೆ ಶಬ್ದಮಣಿ ದರ್ಪಣ ಬರೋ ಕಾಲಕ್ಕಾಗ್ಲೇನೆ ಸಾಕಷ್ಟು ಪ್ರಭಾವಗಳನ್ನ ನಾವು ಹೆಚ್ಚಾಗಿದ್ದನ್ನ, ಸಂಸ್ಕೃತ ಪ್ರಭಾವ ಹೆಚ್ಚಾಗಿದ್ದನ್ನ ಗಮನಿಸ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ದೇಸೀಯ ಗುಣಗಳೇನಾದ್ರೂ ಇತ್ತ ಅನ್ನೋದನ್ನ ನೋಡಿದ್ರೆ, ಶಬ್ದಮಣಿ ದರ್ಪಣದಲ್ಲಿ 3ನೇ ಅಂಶ ಒಂದನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳು ಇದೆ. ಕರ್ತೃವಿನ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾನೆ ಅವನು, ಆಂ ಕವಿ ಕೇಶವನೆಂ ಅಂತ ಹೇಳ್ತಾ ಯೋಗಿ ಪ್ರವರ ಚಿದಾನಂದ ಮಲ್ಲಿಕಾರ್ಜುನನ ಸುತನಂ ಅಂತ ಹೇಳಿ ತನ್ನ ಹೆಸರನ್ನ, ತನ್ನ ತಂದೆಯ ಹೆಸರನ್ನ ಪ್ರಸ್ತಾಪ ಮಾಡ್ತಾನೆ. ಅದೇ ರೀತಿ ಪೀಠಿಕೆಯ 5ನೇ ಪದ್ಯದಲ್ಲಿ ಗಜಗನ, ಗುಣನಂದಿಯ, ಮನಸಿಜ, ನಸಗನ ಎನ್ನುವ ಒಂದು ಪದ್ಯದಲ್ಲಿ ಗಜಗ, ಗುಣನಂದಿ, ಮನಸಿಜ, ಅಸಗ, ಚಂದ್ರಭಟ್ಟ ಹೀಗೆ ಹಲವರ ಸುಮಾರ್ಗ ಇದರಲ್ಲಿ ಲಕ್ಷ್ಯಗಳಿಗೆ ಆಕರವಾಗಿದೆ ಅಂತ ಹೇಳಿ ಪೂರ್ವ ಕವಿಗಳ ಪ್ರಸ್ತಾಪವನ್ನ ಮಾಡ್ತಾನೆ. ಗ್ರಂಥದ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಪೀಠಿಕೆಯ 3ನೇ ಪದ್ಯದಲ್ಲಿ ಶಬ್ದಮಣಿ ದರ್ಪಣಂ ನಾಮಮ್ಮಂ ಇಟ್ಟು ನೆರೆಯೇ ಅಂತ ಹೇಳಿ ಆ ಕೃತಿಯ ಹೆಸರನ್ನ ಹೇಳ್ತಾನೆ. ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಪೀಠಿಕೆಯ 6ನೇ ಪದ್ಯದಲ್ಲಿ ಹೇಳ್ತಾನೆ, ಆ ಸೂತ್ರಕ್ಕೆ ಅರ್ಥವೃತ್ತಿ ವರ್ತಿಸೆ ಪೇಳ್ದೆಂ ಅಂತ ಹೇಳಿ ಅದಕ್ಕೆ ತಾನೇ ಅರ್ಥವೃತ್ತಿಯನ್ನ ಬರೆಯುವಂತಹ ಒಂದು ನಿಯಮವನ್ನ ಅನುಸರಿಸಿರುವುದನ್ನ ಹೇಳ್ತಾನೆ. ಹೇಳಲಾದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಹೇಳುವಂತದ್ದು ನೋಡಿ, ಕ್ರಮದಿಂದೆ ಅಂದ್ರೆ ಕ್ರಮವಾಗಿ ಸಂಧಿ, ನಾಮಂ, ಸಮಾಸಂ, ತದ್ದಿತಂ, ಪೊದ್ದಳ್ದ ಆಖ್ಯಾತಂ, ಸಮುದಿತ ಧಾತು, ಅಪಭ್ರಂಶಂ, ಅವ್ಯಯಂ, ಸಂಧಿ, ಶಬ್ದಮಣಿ ದರ್ಪಣದೊಳ್ ಹೇಳಲಾದ ವಿಷಯ ಎಲ್ಲವನ್ನ ಕ್ರಮವಾಗಿ ಇಲ್ಲಿ ಹೇಳ್ತಾನೆ. ಕೇಳುಗರು ಯಾರಪ್ಪ ಅಂದ್ರೆ ಅವಧರಿಪುದ ವಿಭುಧರ್, ಯಾರು ವಿದ್ವಾಂಸರೇ ಇಲ್ಲಿ ಕೇಳುವಂತಹವರು. ಫಲವನ್ನ ಅವನು ಪೀಠಿಕೆಯ ಕೊನೆ ಪದ್ಯ 10ರಲ್ಲಿ ಹೇಳ್ತಾನೆ, ವ್ಯಾಕರಣದಿಂದೆ ಪದಂ, ಆ ವ್ಯಾಕರಣದ ಪದದಿಂ ಅರ್ಥಂ, ಅರ್ಥದೇ ತತ್ವಾಲೋಕಂ, ತತ್ವಾಲೋಕದಿಂ ಆಕಾಂಕ್ಷಿಪ ಮುಕ್ತಿಯಕ್ಕುಂ, ಅದೇ ಬುಧರ್ಗೆ ಲಾಭಂ. ವಿದ್ವಾಂಸರಿಗೆ ಇದರ ಅಧ್ಯಯನದಿಂದ ಅರ್ಥಜ್ಞಾನ, ತತ್ವಜ್ಞಾನದಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾನೆ. ಈಗ ನೋಡಿದ್ವಿ ತಮಿಳಿನಲ್ಲೂ 8 ಬಗೆಯ ಅಂಶಗಳನ್ನ ವಿಶೇಷ ಪೀಠಿಕೆಯಲ್ಲಿ ಹೇಳಿದ್ರು. ಕನ್ನಡದ ಕವಿರಾಜ ಮಾರ್ಗ ಮತ್ತು ಶಬ್ದಮಣಿ ದರ್ಪಣಂ ಕೂಡ ಹೆಚ್ಚು ಕಡಿಮೆ ಆ 8 ಅಂಶಗಳನ್ನ ಅನುಸರಿಸಿ ಅದಕ್ಕೆ ತಕ್ಕಂತೆ ಆ ಪೀಠಿಕೆಯಲ್ಲಿ ಅದನ್ನ ಚರ್ಚಿಸಿತ್ತು. ಕನ್ನಡ ಸಾಹಿತ್ಯ ವಲಯದಲ್ಲಿ ಈ ಆರಂಭದ ಪದ್ಯಗಳ ಪರಂಪರೆ ಕೇವಲ ಶಾಸ್ತ್ರ ಗ್ರಂಥಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ಕಾವ್ಯಗಳಲ್ಲೂ ಕೂಡ ಗೋಚರ ಆಗಿದೆ. ಅಂದ್ರೆ ತಮಿಳಿನಲ್ಲಿ ಶಾಸ್ತ್ರ ಗ್ರಂಥಗಳಿಗೆ ಮಾತ್ರ ಇದ್ದಂತಹ ನಿಯಮವನ್ನ ಕನ್ನಡಿಗರು ಅದನ್ನ ಸಾಹಿತ್ಯ ಗ್ರಂಥಕ್ಕೂ ವಿಸ್ತರಿಸಿಕೊಂಡಿದ್ದಾರೆ. ಅದರಲ್ಲಿ ಈ ಮೇಲೆ ಚರ್ಚಿಸಲಾಗಿರುವಂತಹ 8 ಅಂಶಗಳು ಬರೋದನ್ನ ನಾವು ಗಮನಿಸಬಹುದು. ಪಂಪನ ವಿಕ್ರಮಾರ್ಜುನ ವಿಜಯವನ್ನ ನಾವು ನೋಡೋದಾದ್ರೆ ನೋಡಿ, ಅಲ್ಲಿ 51 ಪದ್ಯಗಳು ಬರೀ ಪೀಠಿಕೆಯನ್ನೇ ಕೊಡುತ್ತೆ ಪಂಪನಲ್ಲಿ. 52ರಿಂದಾನೇ ಅದು ವಸ್ತು ವಿಷಯಕ್ಕೆ ಅಡಿಯನ್ನ ಇಡುವಂಥದ್ದು. ಇಲ್ಲಿ ಪಂಪನಲ್ಲಿ ನಾವು ಇನ್ನೊಂದು ಅಂಶ ಗಮನಿಸ್ಬೇಕು. ಈ 8 ಅಂಶಗಳನ್ನ ಆತ ಆರಂಭದಲ್ಲಿ ಮಾತ್ರ ಹೇಳಲ್ಲ, ಡಿವೈಡ್ ಮಾಡ್ತಾನೆ. ಅಂದ್ರೆ ಕೆಲವನ್ನ ಕೊನೆಯಲ್ಲಿ ಹೇಳ್ತಾನೆ. 14ನೇ ಆಶ್ವಾಸದ ಹತ್ರ ಕೆಲವನ್ನ ಹೇಳ್ತಾನೆ, ಆರಂಭದಲ್ಲಿ ಕೆಲವನ್ನ ಹೇಳ್ತಾನೆ. ಕರ್ತೃವಿನ ಹೆಸರನ್ನ ಅವನು ಪ್ರಥಮ ಆಶ್ವಾಸದಲ್ಲೇ ಹೇಳ್ತಾನೆ 11ನೇ ಪದ್ಯದಲ್ಲಿ. ಹೇಗೆ ಹೇಳ್ತಾನೆ ನೋಡಿ, ವರ್ಣಕಂ ಕಥೆಯೊಳ್ ಒಡಂಬಡಂಪಡೆಯೇ ಪೇಳ್ವೊಡೆ ಪಂಪನೇ ಪೇಳ್ಗುಂ ಎಂದು ಪಂಡಿತರೇ ತಗುಳ್ದು ಬಿಚ್ಚಳಿಸೆ ಪೇಳಲೊಡರ್ಚಿದೆನ್ ಈ ಪ್ರಬಂಧಮಂ. ಅಂದ್ರೆ
ಪಂಪನೇ ಇದನ್ನ ಬರೆಯೋದಿಕ್ಕೆ ಸರಿ ಅಂತ ಹೇಳಿದ್ರಿಂದ ಅಂತ ಹೇಳೋ ಕಡೆ ನಾನ್ ಬರಿತಾ ಇರೋನು ಪಂಪ ಅನ್ನೋದನ್ನ ಅವನು ಹೇಳ್ತಾನೆ. ಇನ್ನು ಗ್ರಂಥದ ಮೂಲವನ್ನ ಗಮನಿಸಿದ್ರೆ ವಿಕ್ರಮಾರ್ಜುನ ವಿಜಯದ ಪ್ರಥಮಾಶ್ವಾಸದ 13ನೇ ಪದ್ಯದಲ್ಲಿ ನಮ್ಗೆಲ್ರಿಗೂ ಗೊತ್ತು ಆ ಪದ್ಯ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನೀಸುವೆಂ. ಅಲ್ಲೇ ಹೇಳ್ಬಿಟ್ಟಿದ್ದಾನೆ ಅದ್ರ ಮೂಲ ಯಾವುದು ಅಂತ. ಇನ್ನು ಎಲ್ಲೆಯನ್ನ ಕಾವ್ಯದಲ್ಲಿ ಬಳಸಲಾದ ಭಾಷೆಯ ಬಗೆಗೆ ಪ್ರಸ್ತಾಪಿಸುವಾಗ ಅವನು ನಿರೂಪಿಸ್ತಾನೆ. ರಾಜದ್ರಾಜಕಮೆನಿಸಿದ ಸಾಜುದ ಪುಲಿಗೆರೆಯ ತಿರುಳಗನ್ನಡದೊಳ್. ಅದೇ ರೀತಿ 14ನೇ ಆಶ್ವಾಸದ 58ನೇ ಪದ್ಯದಲ್ಲೂ ಕೂಡ ಭಾಷೆಯ ಬಗೆಗೆ ಅವನು ಹೇಳ್ತಾನೆ. ಕೃತಿಯ ಹೆಸರನ್ನ ಎಲ್ಲಿ ಹೇಳ್ತಾನೆ, ಹೇಗೆ ಹೇಳ್ತಾನೆ ನೋಡಿ. ಮುನ್ನಿನ ಕಬ್ಬಮನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮು ಮಾದಿ ಪುರಾಣ ಮಹಾಪ್ರಬಂಧಮು. ಇಲ್ಲಿ ತಾನು ಬರೆದ ಎರಡೂ ಕೃತಿಯ ಹೆಸರನ್ನ ಅವನು ಹೇಳ್ತಾ ಇದ್ದಾನೆ. ಇದು ಸಹ ಆರಂಭದಲ್ಲಿಲ್ಲ, ಕೊನೆಯದಾದ 14ನೇ ಆಶ್ವಾಸದ 58ನೇ ಪದ್ಯದಲ್ಲಿ ಬಂದಿದೆ. ಇನ್ನು ಅನುಸರಿಸಿದ ರೀತಿ ಅಥವಾ ಛಂದಸ್ಸನ್ನ ಪಂಪ ಹೇಳ್ತಾನೆ. ಬಗೆ ಪೊಸ ತಪ್ಪುದಾಗಿ ಮೃದು ಬಂಧದೊಳೊಂದುವುದು ಹೊಂದಿ ದೇಸಿಯೊಳ್ ಪುಗುವುದು ಪೊಕ್ಕ ಮಾರ್ಗದೊಳೆ ತಳ್ಳುವುದು ಅನ್ನೋ ಮಾತುಗಳಲ್ಲಿ ತನ್ನ ಕಾವ್ಯವನ್ನ ಅದೇ ರೀತಿ ಅನುಸರಿಸಿ ರಚಿಸಿದಾಗಿದೆ ಅನ್ನೋದನ್ನ ಅದ್ಭುತವಾದ ಉಪಮೆಯ ಮೂಲಕ ಪ್ರಥಮಾಶ್ವಾಸದ 8ನೇ ಪದ್ಯದಲ್ಲಿ ಪಂಪ ಸ್ಪಷ್ಟಪಡಿಸ್ತಾನೆ. ಇನ್ನು ಗ್ರಂಥದ ವಿಷಯವನ್ನ ಕುರಿತು ಅವನು 1ನೇ ಆಶ್ವಾಸದ 51ನೇ ಪದ್ಯದಲ್ಲಿ ಹೇಳ್ತಾನೆ. ನಾನು ಈ ಕೃತಿಯ ವಿಷಯ ಏನು ಅನ್ನೋದನ್ನ. ವೈರಿ ನರೇಂದ್ರೋದ್ಧಾಮ ದರ್ಪೋದ್ದಳನನೆ ಕಥಾನಾಯಕಂ ಮಾಡಿ ಸಂದ ಅರ್ಜುನನೊಳ್ ಪೋಲ್ವಿ ಕಥಾಭಿತ್ತಿಯನ್ ಅನುನಯದಿನ್ ಪೇಳಲೆಂದೆತ್ತಿಕೊಂಡೆಂ. ಅಂದ್ರೆ ವೈರಿ ರಾಜರ ವಿಶೇಷವಾದ ಅಹಂಕಾರವನ್ನು ಅಡಗಿಸುವವನಾದ ಹರಿಕೇಸರಿಯನ್ನೇ ಈ ಕಥೆಗೆ ನಾಯಕನನ್ನಾಗಿ ಮಾಡಿಕೊಂಡು ಪ್ರಸಿದ್ಧವಾಗಿರುವಂತಹ ಅರ್ಜುನನೊಡನೆ ಹೋಲಿಸುವ ಈ ಕಥಾಚಿತ್ರವನ್ನ ಹೇಳ್ಬೇಕು ಅಂತ ಪ್ರೀತಿಯಿಂದ ನಾನು ಅಂಗೀಕಾರ ಮಾಡ್ಕೊಂಡಿದ್ದೀನಿ ಎನ್ನುವ ಮೂಲಕ ಕೃತಿಯ ವಸ್ತು ವಿಷಯ ಏನು ಎನ್ನುವುದನ್ನ ಸ್ಪಷ್ಟಪಡಿಸ್ತಾನೆ. ಇನ್ನು ಕೇಳುಗರು ಯಾರಂದ್ರೆ ಪಂಡಿತರೇ ತಗೊಳ್ದು ಬಿಚ್ಚಳಿಸೆ ಅನ್ನೋದ್ರಲ್ಲೇ ಗೊತ್ತಾಗ್ಬಿಟ್ಟಿದೆ ಪಂಡಿತರೇ ಇದರ ಕೇಳುಗರು ಅಂತ. ಫಲ, ಈ ಕಾವ್ಯವನ್ನ ಓದುವುದರಿಂದ ಸಿಗುವಂತಹ ಫಲಗಳೇನಪ್ಪಾ ಅಂದ್ರೆ ಅವನು 63-65 ಕೊನೆಯ ಆಶ್ವಾಸದಲ್ಲಿ 2 ಪದ್ಯದಲ್ಲಿ ಹೇಳ್ತಾನೆ. ಸಮಸ್ತ ಭಾರತ ಕಥಾ ಸಂಬಂಧಮಂ ಬಾಜಿಸಲ್ ಬರೆಯಲ್ ಕೇಳಲ್. ಯಾರು ಓದ್ತಾರೋ ಬರಿತಾರೋ ಕೇಳ್ತಾರೋ ಅವ್ರಿಗೆ ತನ್ನಿಷ್ಟ ಒಪ್ಪನ್ನ ಉತ್ತರ ಮಕ್ಕುಂ ಧೃತಿ ತುಷ್ಟಿ ಪುಷ್ಟಿ ಶುಭಂ ಸೌಭಾಗ್ಯಂ ಇಷ್ಟಾಂಗನಾಸುರತಂ ಕಾಂತಿಯ ಗುಂತಿ ಶಾಂತಿ ವಿಭವಂ ಭದ್ರಂ ಶುಭಂ ಮಂಗಳಂ. ನೋಡಿ, ಈ ಕೃತಿಯನ್ನ ಓದೋದ್ರಿಂದ ಎಷ್ಟು ಪ್ರಯೋಜನಗಳಿದೆ ಅಂತ ಹೇಳಿ ಒಂದು ಪಟ್ಟಿಯನ್ನ ಇಡ್ತಾನೆ. ಕನ್ನಡ ಸಾಹಿತ್ಯದಲ್ಲಿ ಪಂಪ ಆದಿಕವಿ ಎನಿಸ್ಕೊಂಡ್ರೆ ರನ್ನ ಶಕ್ತಿ ಕವಿ ಅಂತಾನೆ ಹೆಸರಾಗಿದ್ದಾನೆ. ಇವನ ಗದಾಯುದ್ಧದ ಪ್ರಥಮಾಶ್ವಾಸದಲ್ಲಿ ಆರಂಭದ 51 ಪದ್ಯಗಳು ಕೂಡ ಇದೇ ರೀತಿಯ 8 ಅಂಶಗಳನ್ನ ವಿವರಿಸುತ್ತೆ. ಆ 8 ಅಂಶಗಳ ವಿವರಣೆಯನ್ನ ನಾನು ಕೊಡಕ್ ಹೋಗೋದಿಲ್ಲ. ಪ್ರಥಮಾಶ್ವಾಸದ 42 ಮತ್ತೆ 32ನೇ ಪದ್ಯದಲ್ಲಿ ಕರ್ತೃವಿನ ವಿವರಣೆ ಇದೆ. 45ನೇ ಪದ್ಯದಲ್ಲಿ ಮೂಲದ ವಿಚಾರ ಇದೆ. ಅದೇ 45ನೇ ಪದ್ಯದಲ್ಲಿ ಕೃತಿಯ ಹೆಸರಿನ ಪ್ರಸ್ತಾಪವನ್ನ ಮಾಡ್ತಾನೆ. 31ನೇ ಪದ್ಯದಲ್ಲಿ ಗ್ರಂಥದ ವಿಷಯವನ್ನ ಹೇಳ್ತಾನೆ. 40ನೇ ಪದ್ಯದಲ್ಲಿ ಕೇಳುಗರನ್ನ ಹೇಳ್ತಾನೆ. ಹೀಗೆ 8 ಅಂಶಗಳನ್ನು ರನ್ನ ಕೂಡ ಹೇಳ್ತಾನೆ. ಇಲ್ಲಿ 5ನೇ ಅಂಶವನ್ನ ಮಾತ್ರ ನಾನು ವಿವರಿಸ್ತೀನಿ. ಯಾಕೆ ಅಂದ್ರೆ ಪ್ರಥಮಾಶ್ವಾಸದ 45ನೇ ಪದ್ಯದಲ್ಲಿ ಅವನು ಹೇಳ್ತಾನೆ ಸಿಂಹಾವಲೋಕನ ಕ್ರಮದಿನ ಅರಿಪಿದಂ ಅಂತ. ಅಂದ್ರೆ ಇಲ್ಲಿ ಸಿಂಹಾವಲೋಕವ ಕ್ರಮವನ್ನ ಅನುಸರಿಸಿ ನಿರೂಪಿತವಾಗಿದೆ ಅಂತ. ಇದೊಂದು ರೀತಿ ವಿಶಿಷ್ಟವಾದಂತಹ ಕಥೆಯನ್ನ ಹೇಳುವಂತಹ ಒಂದು ವಿಧಾನ, ಫ್ಲಾಶ್ ಬ್ಯಾಕ್ ತರ ಹೇಳುವಂಥದ್ದು. ಈ ಸಿಂಹಾವಲೋಕನದ ಬಗ್ಗೆ ಹೇಳ್ಬೇಕಂದ್ರೆ ಇದು ಈ ಒಂದು ನಿಯಮ ಅಥವಾ ಈ ಒಂದು ವಿಧಿ ಹೇಗೆ ಅಂದ್ರೆ ನನ್ನೂಲ್ ಎನ್ನುವ ವ್ಯಾಕರಣ ಗ್ರಂಥವನ್ನ ಓದ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು. ಅಲ್ಲಿ ಅವನು ಲಕ್ಷಣ ಸೂತ್ರಗಳನ್ನ ಹೇಗೆ ಹೇಳ್ಬೇಕು ಅಂತ ಹೇಳಿ ಒಂದು ನಿಯಮವನ್ನ ಹೇಳ್ತಾನೆ. ಅದ್ರಲ್ಲಿ ಆಟ್ರೊಳುಕ್ಕು ಅಂದ್ರೆ ಸೂತ್ರಗಳು ನದಿಯ ತರ ಒಂದೇ ರೀತಿ ಹೋಗ್ತಾ ಇರುವಂತದ್ದು. ಹಿಂದಿನ ಸೂತ್ರವನ್ನ ಮುಂದಿನ ಸೂತ್ರವನ್ನ ಅದು ಗಮನಿಸೋದಿಲ್ಲ. ತವಳೈ ಪಾಯ್ತು ಅಂದ್ರೆ ಒಂದು ಸೂತ್ರ ಮಧ್ಯೆ ಮಧ್ಯೆ ಬಿಟ್ಟು ಕುಪ್ಪಳಿಸುವ ಕಪ್ಪೆಯಂತೆ ಸಾಗೋದು. 2ನೇ ಸೂತ್ರದಲ್ಲಿ ಹೇಳಿರೋದನ್ನ ಮತ್ತೆ 4ನೇ ಸೂತ್ರದಲ್ಲಿ ಚರ್ಚೆ ಮಾಡೋದು. 4ನೇ ಸೂತ್ರದಲ್ಲಿ ಏನಾದ್ರು ಚರ್ಚೆ ಮಾಡಿದ್ರೆ ಅದನ್ನ 6ನೇ ಸೂತ್ರದಲ್ಲೋ 8ನೇ ಸೂತ್ರದಲ್ಲೋ ಚರ್ಚೆ ಮಾಡೋದು. ಹೀಗೆ ಕಪ್ಪೆಯ ಹಾಗೆ ಮಧ್ಯೆ ಮಧ್ಯೆ ಬಿಟ್ಟು ಸೂತ್ರ ಸಾಗುವಂತದ್ದು. ಪರಂದು ಪಾರ್ವೈ ಅಂದ್ರೆ ಹದ್ದಿನಂತೆ ದೂರದಿಂದ ನೋಡುವಂಥದ್ದು. ಇದ್ರ ಜೊತೆಗೆ ಸಿಂಗನೋಕು ಅಂತ ಕೂಡ ಹೇಳ್ತಾನೆ. ಆ ಸಿಂಗನೋಕ್ಕುನೆ ಸಿಂಹಾವಲೋಕನದ ರೀತಿಯಲ್ಲಿ ಸೂತ್ರಗಳನ್ನ ಗಮನಿಸಬೇಕು ಎನ್ನುವಂಥದ್ದು.
ಅಲ್ಲಿ ಶಾಸ್ತ್ರದ ಗ್ರಂಥದಲ್ಲಿ ಹೇಳುವ ಸಿಂಗನೂಕನ್ನ ರನ್ನ ಸಿಂಹಾವಲೋಕನದ ಕ್ರಮದಿಂದ ಇಡೀ 18ನೇ ದಿನದ ಒಂದು ಸನ್ನಿವೇಶವನ್ನ ಇಟ್ಟುಕೊಂಡು ಇಡೀ ಮಹಾಭಾರತವನ್ನ ಸಿಂಹಾವಲೋಕನ ತಂತ್ರದ ಕ್ರಮದಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ ರಸ ಭಾವ ಔಚಿತ್ಯಗಳ ಸಮನ್ವಯವನ್ನ ಅರಿತು ಇದನ್ನ ರಚಿಸಿದೀನಿ ಅಂತ ಹೇಳಿ 39ನೇ ಪದ್ಯದಲ್ಲಿ ಇದನ್ನ ಈತ ಹೇಳ್ತಾನೆ. ಹೀಗೆ ಕನ್ನಡ ಮತ್ತು ತಮಿಳಿನ ಕೃತಿಗಳ ಆರಂಭದ ಪದ್ಯಗಳನ್ನ ನಾವು ಗಮನಿಸ್ತಾ ಹೋದ್ರೆ ಅವು ನಿರ್ದಿಷ್ಟ ಉದ್ದೇಶವನ್ನ ಇಟ್ಕೊಂಡು ರಚಿತವಾಗಿರೋದು ಗೊತ್ತಾಗತ್ತೆ. ತಮಿಳಿನಲ್ಲಿ ಶಾಸ್ತ್ರ ಗ್ರಂಥಗಳ ಆರಂಭದಲ್ಲಿ ಬಂದ್ರೆ ಕನ್ನಡದಲ್ಲಿ ಶಾಸ್ತ್ರ ಗ್ರಂಥ ಮಾತ್ರ ಅಲ್ಲ, ಕಾವ್ಯಕೃತಿಗಳಲ್ಲೂ ಇದೆ. ಇನ್ನು ನೀವು ಜನ್ನನ ಯಶೋಧರ ಚರಿತೆ ನೋಡಿದ್ರೆ ಅದರಲ್ಲೂ ಕೂಡ ಈ ಆರಂಭದ ಪದ್ಯಗಳು ಹೀಗೆ ಇರುವುದನ್ನ ನಾವು ಗಮನಿಸಬಹುದು. ಇನ್ನು ಆರಂಭದ ಪದ್ಯಗಳಾಯ್ತು. ಕೃತಿಯ ಒಳಭಾಗಕ್ಕೆ ಬಂದು ಕಥಾ ಆವರಣವನ್ನ ನಾವು ಪ್ರವೇಶಿಸಿದ್ರೆ ಅಲ್ಲಿ ಕೂಡ ನಾವು ಅನೇಕ ಸಾಮ್ಯತೆಗಳನ್ನ ಗಮನಿಸಬಹುದು. ಸಮಯದ ಪರಿಧಿಯನ್ನ ಗಮನದಲ್ಲಿಟ್ಕೊಂಡು ನಾನಿಲ್ಲಿ ಕೇವಲ ಕೆಲವು ಅಂಶಗಳನ್ನ ಮಾತ್ರ ಸಂಕ್ಷಿಪ್ತವಾಗಿ ಸೂಚಿಸ್ತೇನೆ. ಪಂಪನ ಭಾರತ, ಭಟ್ಟನಾರಾಯಣನ ವೇಣಿ ಸಂಹಾರ, ರನ್ನನ ಗದಾಯುದ್ಧ ಇವೆಲ್ಲವುಗಳಲ್ಲೂ ಕೂಡ ಪಿಶಾಚಿಗಳ ಅಥವಾ ಮರುಳುಗಳ ವಿವರಣೆ ಇದೆ. ಮರುಳುಗಳ ಪ್ರಸಂಗ ಅಂತಾನೆ ಪ್ರಸಿದ್ಧವಾಗಿದೆ ಗದಾಯುದ್ಧದಲ್ಲಿ. ಪಂಪನಲ್ಲಿ ಆ ದುರ್ಯೋಧನ ಭೂತ ಪ್ರೇತ ಪಿಶಾಚ ನಿಶಾಚರ ನಿಚಯ ನಿಚಿತ ಭೂಭಾಗಮ ನೇಯ್ದೆ ಒಂದಾಗಳ್ ಅಂತ ಹೇಳಿ 2 ಪದ್ಯಗಳಲ್ಲಿ ಮರುಳುಗಳ ಪ್ರಸ್ತಾಪವನ್ನ ಮಾಡ್ತಾನೆ. 2 ಪದ್ಯಗಳಲ್ಲಿ. ಅದು 2 ಪದ್ಯ ಆದ್ಮೇಲೆ ಅದು ಮುಂದಕ್ಕೆ ಹೊರಟೋಗ್ತಾನೆ. ಆದ್ರೆ ರನ್ನನಲ್ಲಿ ಇದು ಉಜ್ವಲವಾದ ಅಂಶವಾಗಿ ಪರಿಣಮಿಸಿದೆ. ರನ್ನನ ಕವಿತ್ವ ಕಲೆ ಅನನ್ಯವಾದುದು ಅನ್ನೋದಕ್ಕೆ ಈ ಮರುಳುಗಳ ಪ್ರಸಂಗ ಸಾಕ್ಷೀಭೂತವಾಗಿದೆ. ಪೆಣದಿನಿಗಳ ತಂಡಂ ಬಲ್ವೆಣಗಳ ನರಸುತ್ತುಂ ಅಲ್ಲಿ ಬರೆವರೆ ಸಾರಲ್ಕಣಮೀಯದೆ ತಮ್ಮಾಳ್ವನ ಪೆಣನಂ ಕಾದಿರ್ದರಲ್ಲಿ ಬೀಳ್ದ ಬಟರ್ಗಳ್ ಎನ್ನುವ ಪದ್ಯದಲ್ಲಿ ಸತ್ತು ಬಿದ್ದಿದ್ದ ತಮ್ಮ ಒಡೆಯನ ಹೆಣವನ್ನ ಪಿಶಾಚಿಗಳು ಮುಟ್ಟದ ಹಾಗೆ ತಡೆಯುತ್ತಾ ಇದ್ದಂತಹ ಗಾಯಗೊಂಡ ಸೈನಿಕರ ವಿವರಣೆ ಇದೆ. ತಮಿಳಿನ ತೊಲ್ಗಾಪ್ಪಿಯಂನಲ್ಲಿ ತೊಡಾಕಾಂಜಿ ಮತ್ತೆ ಪೇಯ್ಕಾಂಜಿ ಎನ್ನುವಂತಹ 2 ವಿಭಾಗಗಳಿದೆ. ಇದರಲ್ಲಿ ಆ ಪೇಯ್ಕಾಚಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳನ್ನ ಅವನು ಚರ್ಚೆ ಮಾಡ್ತಾನೆ. 11ನೇ ಶತಮಾನಕ್ಕೆ ಸೇರಿದ ಜಯಗೊಂಡರ್ ಎನ್ನುವಂತಹ ಒಬ್ಬ ಕವಿ ಕಲಿಂಗತ್ತು ಪರಣಿ ಎನ್ನುವ ಒಂದು ಕೃತಿಯನ್ನ ಬರೀತಾನೆ. ಅದರಲ್ಲಿ ಅವನು ಆಶ್ರಯದಾತನಾಗಿರುವಂತಹ ಅಂದ್ರೆ ಅವನ ಆಶ್ರಯದಾತನಾಗಿರುವಂತಹ ಕುಲೋತ್ತುಂಗ ಚೋಳನನ್ನ ಸ್ತುತಿಸಿ ಬರೀತಾನೆ. ಇದರಲ್ಲಿ ನೋಡಿ ಪೇಯ್ಗಳೇ ಪಾಡಿಯದು ಎನ್ನುವ ಒಂದು ಶೀರ್ಷಿಕೆನೇ ಇದೆ. ಅದರ ಅಡಿಯಲ್ಲಿ ಪಿಶಾಚಿಗಳ ಸ್ವರೂಪ, ಅವುಗಳ ಗುಣ ಸ್ವಭಾವಗಳು, ಅವುಗಳಲ್ಲಿ ಬೇರೆ ಬೇರೆ ಕಸುಬಿನ ಪಿಶಾಚಿಗಳಿದ್ದದ್ದು, ಬೇರೆ ಬೇರೆ ಧರ್ಮದ ಪಿಶಾಚಿಗಳಿತ್ತು ಅನ್ನೋದನ್ನೆಲ್ಲ ಅವನು ಹೋಲಿಸ್ತಾನೆ. ಅದನ್ನ ಓದ್ತಾ ಇರ್ಬೇಕಾದ್ರೆ ರನ್ನನ ಗದಾಯುದ್ಧದ ಮರುಳುಗಳ ಪ್ರಸಂಗದ ಅನೇಕ ಕಡೆ ನನಗೆ ಆ ಸಾಮ್ಯತೆ ಗೋಚರಿಸ್ತಾ ಹೋಯ್ತು. ಎನಿಸೀನಿಸು ಎಂಬೆಂ ಒರ್ಮೆಯೇ ತಿನೆ ತವುಗುಮಿದೆಂದು ತಾಮುಂ ಆನೆಯ ಪೆಣನಂ ತಿನ್ನಲಾರದೆ ಪೆರರ್ಗಿಕ್ಕದೆ ಮನಮಂ ಪಸುತಿರ್ದುದಲ್ಲಿ ಲೋಬಿ ಮರುಳುಗಳ್. ಜಿಪುಣ ಪಿಶಾಚಿಯೊಂದರ ವರ್ಣನೆ ಇಲ್ಲಿದೆ. ಒಂದ್ ದೊಡ್ಡ ಆನೆ ಸತ್ತೋಗ್ಬಿಟ್ಟಿದೆ. ಅದು ಅಯ್ಯೋ ಇಷ್ಟಿಷ್ಟೇ ತಿಂತೀನಿ, ಜಾಸ್ತಿ ತಿಂದ್ರೆ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ತಾನೂ ತಿನ್ನದೆ ಬೇರೆಯವ್ರಿಗೂ ಕೊಡದೆ ಮನಸ್ಸನ್ನ ಹಸಿವಿನಲ್ಲಿ ಅದು ಕಾಡಿಸ್ತಾ ಇತ್ತು ಎನ್ನುವಂತಹ ಒಂದು ಲೋಭಿ ಮರುಳುಗಳ ಪ್ರಸಂಗ ಇಲ್ಲಿದೆ. ಕಲಿಂಗತ್ತು ಪರಣಿಯಲ್ಲಿ ಜಯಗೊಂಡರ್ನ ಕಲಿಂಗತ್ತು ಪರಣಿಯಲ್ಲಿ 502ನೇ ಪದ್ಯ, ಅದರಲ್ಲಿ ಭೂತವೊಂದು ಚತುರಂಗ ಪಡೆಯ ಸೇನಾಧಿಪತಿಯಾದ ಬಲಾಢ್ಯನೊಬ್ಬನ ದೇಹವನ್ನ ತಿಂದು ಹೊಟ್ಟೆ ತುಂಬೋಗಿ ಆಸೆ ಕುಗ್ಗದೆ ಕುದುರೆಗಳ ಹೆಣವನ್ನು ತಲೆಯ ಮೇಲೆ ಹೊತ್ತು ಸಾಗುವ ವರ್ಣನೆಯಲ್ಲಿ ಬರುತ್ತೆ. ರನ್ನನಲ್ಲಿ ಬೇರೆ ಬೇರೆ ಕಸುಬಿಗೆ ಸೇರಿದ ಪಿಶಾಚಿಗಳ ವರ್ಣನೆ ಇದೆ. ಅವಿರಳ ಶವಕುಲ ಮೀರೆ ಲೋಭವಶದಿನ್ ಅತಿ ದೂರದಿಂದೆ ಬಂದ ಪಿಶಾಚಾನಿವಹಕ್ಕೆಲ್ಲಂ ಶವ ಮಾಂಸ ವಿಕ್ರಯಂ ಗೈದುವಲ್ಲಿ ಪರದ ಮರುಳುಗಳ್. ಪರದ ಅಂದ್ರೆ ವ್ಯಾಪಾರ ಮಾಡುವಂತಹದ್ದು. ಈ ವ್ಯಾಪಾರ ಮಾಡುವಂತಹ ವ್ಯಾಪಾರ ಕುಲಕ್ಕೆ ಸೇರಿದಂತಹ ಈ ಪಿಶಾಚಿಗಳೇನಿದಾವೆ ಅವು
ಅಷ್ಟೊಂದು ಹೆಣಗಳನ್ನ ದೂರದಿಂದ ಬಂದಿರುವಂತಹ ಪಿಶಾಚಿಗಳ ಗುಂಪುಗಳಿಗೆ ಮಾರಾಟ ಮಾಡ್ತಾ ಇದ್ವಂತೆ. ಕಲಿಂಗತ್ತು ಪರಿಣಿಯಲ್ಲೂ ಕೂಡ 566ನೇ ಪದ್ಯದಲ್ಲಿ ಅಡುಗೆ ಭಟ್ಟರ ಕೆಲಸಕ್ಕೆ ಸೇರಿದ ಪಿಶಾಚಿಗಳಿದೆ, ಜೈನ ಧರ್ಮಕ್ಕೆ ಸೇರಿದ ಪಿಶಾಚಿಗಳಿದಾವೆ, ನೌಕಾ ಎನ್ನುವ ಕುಲಕ್ಕೆ ಸೇರಿದ ಪಿಶಾಚಿಗಳಿದಾವೆ, ಶಾಸ್ತ್ರವನ್ನ ಹೇಳುವ ಕಸುಬನ್ನ ಮಾಡುವ ಪಿಶಾಚಿಗಳಿದಾವೆ, ಕುಂಟ, ಕುರುಡ, ಕಿವುಡ, ದಡ್ಡ, ಮೂಕ, ಹೀಗೆ ಬೇರೆ ಬೇರೆ ಬಗೆಯ ಪಿಶಾಚಿಗಳ ವರ್ಣನೆಗಳು ಸಿಗುತ್ತೆ. ಇನ್ನು ಪಿಶಾಚಿಗಳ ತುಂಟಾಟದ ಬಗ್ಗೆ ಹೇಳ್ಬೇಕಂದ್ರೆ ರನ್ನ ಮತ್ತೆ ಜಯಗೊಂಡರ್ ಇಬ್ಬರಲ್ಲೂ ಕೂಡ ಪಿಶಾಚಿಗಳ ತುಂಟಾಟಗಳು ವಿಶಿಷ್ಟವಾಗಿ ವರ್ಣನೆ ಆಗಿರೋದನ್ನ ಕಾಣ್ಬೋದು. ಹೀಗೆ ಅನೇಕ ಅಂಶಗಳಲ್ಲಿ ಕನ್ನಡ ಮತ್ತು ತಮಿಳಿನ ನಡುವಿನ ಸಮಾನತೆಗಳನ್ನ ಗುರುತಿಸಬಹುದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಿನ್ನತೆಗಳು ಇದೆ. ಈ ಭಿನ್ನತೆಗೆ ಕಾರಣ ಏನಂದ್ರೆ, ಈಗ ಪ್ರೊಫೆಸರ್ ಪುರುಷೋತ್ತಮ್ ಸರ್ ಬಿಳಿಮಲೆ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಭಾಷೆಯ ಪ್ರಭಾವವನ್ನ ಬೇರೆ ಭಾಷೆಗಳು ಸ್ವೀಕರಿಸಬೇಕಾದ್ರೆ ಅವು ಯಾವ ರೀತಿ ಸ್ವೀಕರಿಸಿದ್ವು ಅನ್ನೋದ್ರ ಮೇಲೆ, ಅಂದ್ರೆ ಅನ್ಯ ಭಾಷೆಯ ಪ್ರಭಾವಕ್ಕೆ ಅವು ಹೇಗೆ ಮುಖಾಮುಖಿ ಆದವು ಅನ್ನೋದ್ರ ಮೇಲೇನೆ ಅದರಲ್ಲಿ ಭಿನ್ನತೆಗಳು ಸೃಷ್ಟಿಯಾಗುತ್ತೆ. ಅಂದ್ರೆ ಸ್ವೀಕಾರದಲ್ಲೇ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದವೆ ಕನ್ನಡ ಮತ್ತೆ ತಮಿಳು. ಈಗ ಸಂಸ್ಕೃತದ ಪದಗಳನ್ನ ಸ್ವೀಕರಿಸುವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಮಾರ್ಗಕಾರ ಅವನ ಮೊದಲ ಪರಿಚ್ಛೇದದ 51 ಮತ್ತು 51ರಿಂದ 61ನೇ ಪದ್ಯದವರೆಗೂ ಹೇಳ್ತಾನೆ. ಬೆರೆಸಿದರೆ ಕನ್ನಡದೊಳ್ ಬಂಧುರವಾಗದು, ಅಂದ್ರೆ ಸಂಸ್ಕೃತ ಅವ್ಯಯಗಳನ್ನ ಹೇಗಿದೆಯೋ ಹಾಗೇನೆ ಕನ್ನಡದಲ್ಲಿ ಬೆರೆಸಬಾರ್ದು, ಅದು ಕಾವ್ಯ ರಚನೆಯಾಗದು. ಹಾಗೇನಾದ್ರೂ ಬೆಳೆಸಿದ್ರೆ ಕುದಿಯುವ ಹಾಲಿಗೆ ಮಜ್ಜಿಗೆಯ ಹನಿ ಬೆರೆಸಿದ ಹಾಗೆ ಅಂತ ಅತ್ಯುತ್ತಮವಾದಂತಹ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಾನೆ. ಇನ್ನು ತೊಲ್ಗಾಪಿಯರ್ ಏನ್ ಮಾಡ್ತಾರೆ ಅಂದ್ರೆ ತಮಿಳಿನ ವರ್ಣಮಾಲೆಗೆ ಅನುಗುಣವಾಗಿ ಸಂಸ್ಕೃತದ ಪದಗಳನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಅದೇ ಕನ್ನಡಕ್ಕೂ ಮತ್ತೆ ತಮಿಳಿಗೂ ಇರುವಂತಹ ಒಂದು ವ್ಯತ್ಯಾಸ. ಸಂಸ್ಕೃತವನ್ನ ಕನ್ನಡ ಸ್ವೀಕರಿಸಿದ ಬಗೆಗೂ ಸಂಸ್ಕೃತವನ್ನ ತಮಿಳು ಸ್ವೀಕರಿಸಿದ ಬಗೆಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳೇ ಈ ಎರಡೂ ಭಾಷೆಗಳ ಮಧ್ಯೆ ಭಿನ್ನತೆಗೆ ಕಾರಣ ಆಗಿರೋದು. ಸರ್ ಮಾತಾಡ್ತಾ ಹೇಳ್ತಿದ್ರು, ಪಕಾರಕ್ಕೆ ಹಕಾರಗಳನ್ನ ನಾವು ತಗೊಂಡಿದ್ವಿ, ಆದ್ರೆ ಇವತ್ತಿಗೆ ತಮಿಳು ಪಕಾರವನ್ನೇ ಉಳಿಸ್ಕೊಂಡಿದೆ, ತುಳು ಪಕಾರವನ್ನೇ ಉಳಿಸ್ಕೊಂಡಿದೆ, ಅಂದ್ರೆ ಪ್ರಾಗ್ ದ್ರಾವಿಡಕ್ಕೆ ಹತ್ತಿರವಾದಂತಹ ಸ್ವರೂಪವನ್ನು ಉಳಿಸ್ಕೊಂಡಿದೆ. ಮತ್ತೆ ಹೇಳಿದ್ರು ಕನ್ನಡ ಬಹಳ ಬೇಗ ಬದಲಾವಣೆಗೆ ಒಳಗಾಗುವಂತಹ ಭಾಷೆ ಅಂತ. ಈಗ ನೋಡಿ, ಪ್ಲುತ ಅನ್ನುವಂಥದ್ದು ಒಂದು ಛಂದೋ ಪರಿಕಲ್ಪನೆ. ತ್ರಿಮಾತ್ರಸ್ತು ಪ್ಲುತೋ ಅಂತ ಶ್ರುತಭೇದದಲ್ಲಿ ಹೇಳಿದ್ರೆ, ಏಕ ದ್ವಿ ತ್ರಿಮಾತ್ರಸ್ತೆ ಹ್ರಸ್ವ ದೀರ್ಘ ಪ್ಲುತಃ, ಹ್ರಸ್ವಂ ಅದೇಕ ಮಾತ್ರದಿಂ ದೀರ್ಘಮುಭಯಂ ಮಾತ್ರಂ ತ್ರಿಮಾತ್ರಕಂ ಪ್ಲುತಂ ಅಂತ ಶಬ್ದಮಣಿ ಲಕ್ಷಣದಲ್ಲಿ. ಇಲ್ಲೆಲ್ಲ ತ್ರಿಮಾತ್ರಕ ಅಂತ ಹೇಳ್ತಾರೆ ಹೊರತು ಆ ತ್ರಿಮಾತ್ರಕವನ್ನ ಗುರುತಿಸುವುದಕ್ಕೆ ಬೇಕಾದಂತಹ ನಿರ್ದಿಷ್ಟ ಸಂಕೇತ ಇಲ್ಲ. ಆದ್ರೆ ತಮಿಳಿನಲ್ಲಿ ಅಳಬೆಡೈ ಅಂತ ಒಂದು ಹೊಸ ಹೆಸರಿನಲ್ಲಿ ಹೇಳ್ತಾರೆ. ಅಳಬು ಎಡೈ ಅಂದ್ರೆ ಆ ಪರಿಮಾಣ ದೀರ್ಘವಾಗುವುದು. ನೋಡಿ, ಅದನ್ನ ಆ ಮಾತ್ರ ಪರಿಮಾಣ ಹಿಗ್ಗೋದನ್ನ ಅವರು ಈ ತರ ಕೊಡ್ತಾರೆ. ಒಂದು ದೀರ್ಘ ಮಾ ಆ, ಕುರಿ ಇ ಅಂದ್ರೆ ಮಾ ಆ ಅಂದಾಗ ಒಂದು ದೀರ್ಘ ಸ್ವರ ಮತ್ತೆ ಒಂದು ಅದರದ್ದೇ ಆಗಿರುವಂತಹ ಸವರ್ಣ ಸ್ವರ. ಕುರಿ ಇ ಅಂದಾಗ ಒಂದು ದೀರ್ಘ ಸ್ವರ ಅದರದ್ದೇ ಆಗಿರುವಂತಹ ಸವರ್ಣ ಸ್ವರ ಬಂದಾಗ ಅದೇನಾಯ್ತು, ಮಾ 2 ಮಾತ್ರೆ, ಅ 1 ಮಾತ್ರೆ, 3 ಮಾತ್ರೆ, ರಿ 2 ಮಾತ್ರೆ, ಈ 1 ಮಾತ್ರೆ, 3 ಮಾತ್ರೆ. ಹೀಗೆ ಅದು ಅಳಬೆಡೆಯನ್ನ ಸ್ಪಷ್ಟವಾಗಿ ಗುರ್ಸುತ್ತೆ. ಈ ಅಳಬೆಡೆಯೇ ಪ್ರಾಸದ ಜಾಗದಲ್ಲಿ ಬಂದ್ರೆ ನಾನು ಅವಾಗ ಹೇಳಿದ್ನಲ್ಲ, ಅಳಬೆಡೈ ಪ್ರಾಸ. ಇನ್ನು ರಸ ಸಿದ್ಧಾಂತದ ಬಗ್ಗೆ ನಮ್ಗೆಲ್ಲ ಗೊತ್ತಿರುವಂತದ್ದೇ. ಆದ್ರೆ ತಮಿಳಿನಲ್ಲಿ ರಸ ಸಿದ್ಧಾಂತವನ್ನ ಅವನು ಹೇಳಿದ್ರು ಕೂಡ ರಸ ಎನ್ನೋ ಪದವನ್ನ ಬಳಸಲ್ಲ, ಮೇಯ್ಪಾಡು ಅಂತ ಹೇಳ್ತಾನೆ. ಅದನ್ನ ನಾನು ಕನ್ನಡಕ್ಕೆ ಆಂಗಿಕಾಭಿವ್ಯಕ್ತಿ ಅಂತ ಅನುವಾದ ಮಾಡಿದ್ದೀನಿ. ನಗೆಯೇ, ಅಳುಗೈ, ಎಳುವರಲ್, ಮರುಟ್ಗೈ, ನೋಡಿ ಇಲ್ಲಿ ಎಷ್ಟು ಬಗೆಯ ರಸಗಳಿದೆಯೋ ಅದನ್ನೆಲ್ಲ ಹೇಳ್ತಾನೆ. ಆದ್ರೆ ಅದನ್ನ ಅವನು ಮೇಯ್ಪಾಡು ಅಂತ ಹೇಳ್ತಾನೆ. ಹೀಗೆ ತಮಿಳಿನ ಸ್ವಭಾವಕ್ಕೆ ಅನುಗುಣವಾಗಿ ಪರಿಕಲ್ಪನೆಗಳನ್ನ ಬಳಸಿಕೊಂಡಿರುವುದನ್ನ ನಾವು ತೊಲ್ಗಾಪಿಯಂನಲ್ಲಿ ಗುರುತಿಸಬಹುದು. ಇನ್ನು ಛಂದಸ್ಸಿನ ಬಗ್ಗೆ ಒಂಚೂರು ಹೇಳ್ಬೇಕಂದ್ರೆ, ನಮ್ಗೆಲ್ರಿಗೂ ಗೊತ್ತು ಅಂಶ ಛಂದಸ್ಸಿನ ಮುಖ್ಯ ಭಾಗವಾಗಿರುವಂತಹ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಇವು ಬ್ರಹ್ಮಗಣ 4 ರೀತಿಯಲ್ಲಿ, ವಿಷ್ಣುಗಣ 8 ರೀತಿಯಲ್ಲಿ, ರುದ್ರಗಣ 16 ರೀತಿಯಲ್ಲಿ ಆಗುವಂಥದ್ದು. ಅದನ್ನೇ ತಮಿಳಿನಲ್ಲಿ ಈರಸೈಚೀರ್, ಮೂವಸೈಚೀರ್, ನಾಲಸೈಚೀರ್ ಅಂತ ಹೇಳ್ತಾರೆ. ಇಲ್ಲಿ ಕನ್ನಡದಲ್ಲಿ ಒಂದು ನಿಯಮ ಇದೆ, ಆರಂಭದ ಗಣದಲ್ಲಿ 2 ಲಘು ಬಂದ್ರೆ ಅದು ಒಂದು ಅಂಶ, ಆಮೇಲೆ ಒಂದು ಲಘು ಆದ್ರೂ ಬರ್ಲಿ ಒಂದು ಗುರು ಆದ್ರೂ ಬರ್ಲಿ ಅದು ಒಂದೊಂದು ಅಂಶ ಅಂತ. ಹಾಗೆ ಆರಂಭದಲ್ಲಿ 2 ಲಘು ಬರುವ ಕಡೆ ಮಾತ್ರ ಕನ್ನಡಕ್ಕೂ ತಮಿಳಿಗೂ ವ್ಯತ್ಯಾಸ ಆಗುತ್ತೆ.
ನೋಡಿ ಇಲ್ಲಿ ನೇರ್ ಮತ್ತು ನೇರ್ ಇದೆಯಲ್ಲ, ಆ ನೇರ್ ಮತ್ತು ನೇರಲ್ಲಿ ಮೊದಲನೇ ನೇರಲ್ಲಿ ಕನ್ನಡದಲ್ಲಿ 2 ಲಘುಗಳು ಬಂದಿದೆ, ಆಮೇಲೆ ಒಂದೇ ಲಘು ಬಂದಿದೆ. ಆದ್ರೆ ಎರಡನೇದ್ರಲ್ಲಿ ನೇರ್ ಬಂದಿರುವ ಜಾಗ ಒಂದೇ. ಹಾಗಾಗಿ ಆರಂಭದಲ್ಲಿ ಎಲ್ಲಿ 2 ಲಘುಗಳು ಬೇಕು ಅಂತ ನಾವು ಕನ್ನಡದಲ್ಲಿ ನಿಯಮ ಮಾಡ್ಕೊಂಡಿದೀವೋ ಆ ನಿಯಮವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ತಮಿಳಿನ ಲಘು ಗುರುಗಳ ವಿನ್ಯಾಸ, ಕನ್ನಡದ ಲಘು ಗುರುಗಳ ವಿನ್ಯಾಸ ಒಂದೇ ರೀತಿಯಲ್ಲಿ ಹೋಲೋದನ್ನ ನಾವು ಕಾಣ್ಬಹುದು. ಇನ್ನು ಆನಂದವರ್ಧನನ ಧ್ವನಿ ಸಿದ್ಧಾಂತದ ಛಾಯೆಯನ್ನ ನಾವು ತೊಲ್ಗಾಪ್ಯರ್ ಹೇಳುವಂತಹ ಉಳ್ಳುರೈ ಮತ್ತು ಇರೈಚಿ ಎನ್ನುವ 2 ಪರಿಕಲ್ಪನೆಗಳಲ್ಲಿ ನಾವಿದನ್ನ ಗಮನಿಸಬಹುದು. ಕುರಿಪುರೈ ಅಂತ ಹೇಳ್ತಾರೆ, ಅಂದ್ರೆ ಚಲಿಸಲಾರದ್ದನ್ನ ಚಲಿಸುವಂತೆ, ಮಾತನಾಡದ್ದನ್ನ ಮಾತನಾಡುವಂತೆ ಹೇಳುವುದು ಅಂತ. ಇದನ್ನ ಸಂಸ್ಕೃತದಲ್ಲಿ ನಾವು ಅವಿವಕ್ಷಿತ ವಾಚ್ಯ ಧ್ವನಿಯ 2ನೇ ಬಗೆಯಾದ ಅತ್ಯಂತ ತಿರಸ್ಕೃತ ವಾಚ್ಯದ ಜೊತೆಗೆ ಹೋಲಿಸಿ ನೋಡಬಹುದು. ಇಲ್ಲಿ ಅವರು ಒಂದು ವಾಕ್ಯ ಹೇಳ್ತಾರೆ, ನಾಯಕ, ನನ್ನ ಮನವು ಮರದ ಕೊಂಬೆಯನ್ನು ನಾಯಕಿ ಎಂದು ಅಪ್ಪಿಕೊಂಡಿತು. ಮನಸ್ಸಿಗೆ ಕೈಗಳಿಲ್ಲ ಅಪ್ಪಿಕೊಳ್ಳೋದಿಕ್ಕೆ, ಆದ್ರೆ ಅಪ್ಕೊಳ್ತು ಅಂತ ಹೇಳ್ತಾನೆ. ನವಿಲನ್ನು ನಾಯಕಿ ಎಂದು ಭಾವಿಸಿ ನನ್ನ ಮನಸ್ಸು ಅವಳ ಹಿಂದೆ ಓಡಿತು. ಮನಸ್ಸಿಗೆ ಕಾಲುಗಳಿಲ್ಲ ಆದ್ರೆ ಓಡ್ತು ಅಂತ ಹೇಳ್ತಾನೆ. ಅವನ ಹಾರ ತೊಟ್ಟ ಎದೆಯನ್ನು ಅಪ್ಪಿಕೊಳ್ಳಲು ಮೋಡಗಳೇ ನನಗೆ ದಾರಿ ತೋರಿ ಬನ್ನಿ ಅಂತ ಮೋಡಗಳನ್ನ ಕರೀತಾಳೆ. ಇವೆಲ್ಲ ಕೂಡ ಅತ್ಯಂತ ತಿರಸ್ಕೃತ ವಾಚ್ಯದ ಜೊತೆಗೆ ಕುರಿಪುರೆಯನ್ನ ಇಡುವಂಥದ್ದು. ಇನ್ನು ನಮ್ಗೆಲ್ಲ ಗೊತ್ತಿದೆ, ಅಭಿಧಾವೃತ್ತಿ ಮತ್ತೆ ಲಕ್ಷಣಾವೃತ್ತಿಗಳನ್ನ ಮೀರಿ 3ನೇದನ್ನ ಆನಂದವರ್ಧನ ಧ್ವನಿ ಅಂತ ಕರೀತಾನೆ. ಕವಿರಾಜ ಮಾರ್ಗದಲ್ಲೂ ಕೂಡ ಅದು ಬರುತ್ತೆ ನೋಡಿ, ಧ್ವನಿ ಎಂಬುದು ಅಲಂಕಾರಂ ಧ್ವನಿ ಇಸುಗುಂ ಶಬ್ದದಿಂದ ಮರ್ತದೆ ದೂಷ್ಯಂ ನೆನೆವುದದ ನಿಂತು ಕಮಳದೊಳ್ ಅನಿಮಿಷ ಯುಗ ಮುಪ್ಪಿ ತೋರ್ಪದಿಂತಿದು ಚೋದ್ಯಂ. ಅಂದ್ರೆ ಒಂದು ತಾವರೆಯಲ್ಲಿ 2 ಮೀನುಗಳಿದೆ ಅಂತ ಹೇಳೋದು. ತಾವರೆಯಲ್ಲಿ 2 ಮೀನುಗಳಿರಕ್ಕೆ ಹೇಗ್ ಸಾಧ್ಯ ಅಂತಂದ್ರೆ ಅದು ಮುಖದಲ್ಲಿ 2 ಕಣ್ಣುಗಳು ಅಂತ. ಅಂದ್ರೆ ಉಪಮೇಯ ಇರುತ್ತೆ, ಉಪಮಾನ ಇರೋದಿಲ್ಲ. ಉಪಮಾನವನ್ನ ನಾವೇ ಊಹಿಸ್ಕೊಳ್ಬೇಕು. ಧ್ವನಿ ಪ್ರಭೇದದಲ್ಲಿ ನೋಡಿ, ಶಬ್ದಶಕ್ತಿ ಮೂಲಧ್ವನಿ, ಅರ್ಥಶಕ್ತಿ ಮೂಲಧ್ವನಿ ಅಂತ 2 ಬಗೆಗಳಿದಾವೆ. ಆದ್ರೆ ಸ್ವರೂಪವನ್ನ ನಾವು ನೋಡಿದ್ರೆ ಅದು ಕ್ರಮವಾಗಿ ಉಳ್ಳುರೆಯನ್ನ, ಅಂದ್ರೆ ತಮಿಳಿನ ಉಳ್ಳುರೆಯನ್ನ ಮತ್ತು ಇರೈಚಿಯನ್ನ ಹೋಲುತ್ತೆ. ಅಲ್ಲೂ ಕೂಡ ಉಪಮೇಯ ಇರುತ್ತೆ, ಉಪಮಾನಗಳು ಇರೋದಿಲ್ಲ. ಆ ಉಪಮಾನಗಳನ್ನ ಪದ್ಯಕ್ಕೆ ವ್ಯಾಖ್ಯಾನವನ್ನ ಬರೆಯುವಂತವನು ಕೆಳಗೆ ಅದನ್ನ ಬರಿತಾನೆ. ಇದರಲ್ಲಿ ಉಳ್ಳುರೆ ಇದೆ, ಇದರಲ್ಲಿ ಇರೈಚಿ ಇದೆ, ನಾವ್ ಇದನ್ನ ಈಗ ಅರ್ಥ ಮಾಡ್ಕೊಳ್ಬೇಕು ಅಂತ ಬರಿತಾನೆ. ಆ ವ್ಯಾಖ್ಯಾನ ಇಲ್ಲದೆ ನೀವು ಆ ಪದ್ಯವನ್ನ ಓದಿದ್ರೆ ನಿಮಗೆ ಆ ಪದ್ಯ ಅರ್ಥ ಆಗೋದಿಲ್ಲ. ಹೀಗೆ ಇವೆಲ್ಲವನ್ನ ಆಳವಾದ ಸಂಶೋಧನೆಗೆ ಒಳಪಡಿಸಿದ್ರೆ ಕನ್ನಡ ಮತ್ತು ತಮಿಳಿನ ನಡುವಿನ ಸಂಬಂಧದ ವಿಶಿಷ್ಟ ಲೋಕ ಅನಾವರಣ ಆಗುತ್ತೆ. ಈಗಾಗ್ಲೇ ಸರ್ ಅವರು ಹೇಳಿದ್ದಾರೆ, ಕನ್ನಡ ಮತ್ತು ತಮಿಳ ಹೆಚ್ಚು ನಿಕಟವಾದಂತಹ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ಭಾಷೆಗಳು ಅಂತ. ಹಾಗಾಗಿ ಮತ್ತೆ ಇತ್ತೀಚೆಗೆ ನಾವು ಗಮನಿಸೋದಾದ್ರೆ ಕನ್ನಡದ ಹಿರಿಯ ಭಾಷಾಶಾಸ್ತ್ರಜ್ಞರಾಗಿರುವಂತಹ ಶಂಕರ ಭಟ್ಟರು ಮತ್ತೆ ಕೆ.ವಿ. ನಾರಾಯಣ್ ಅವರು, ಇತಿಹಾಸ ತಜ್ಞರಾಗಿದ್ದಂತಹ ಶಾ ಶೆಟ್ಟರ್ ಅವರು, ಇವರೆಲ್ಲ ಪ್ರಾಚೀನ ಕಾಲದ ತಮಿಳು ಮತ್ತೆ ಕನ್ನಡ ಸಂಬಂಧಗಳ ಮೇಲೆ ಹೊಸ ಬೆಳಕನ್ನ ಚೆಲ್ಲಿದ್ದಾರೆ. ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆ, ಕನ್ನಡ ಅರ್ಧಶತಮಾನ, ಸಂಗಮ್ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಈ ವಿಷಯಕ್ಕೆ ಸಂಬಂಧಿಸಿದಂತಹ ಮುಖ್ಯ ಕೃತಿಗಳಾಗಿದೆ. ಈ 2 ಭಾಷೆಗಳ ಶಬ್ದಕೋಶವನ್ನ, ಛಂದಸ್ಸನ್ನ, ಕಾವ್ಯ ಶೈಲಿಯನ್ನ ಆಧಾರವಾಗಿಟ್ಕೊಂಡು ಒಂದು ಪ್ರಾಗ್ ದ್ರಾವಿಡದ ಮೂಲ ಕಲ್ಪನೆ ಏನಿದೆ ಅದನ್ನ ಅನಾವರಣ ಮಾಡೋದಕ್ಕೆ ಸಾಧ್ಯ ಇದೆ. ಮತ್ತೆ ಇನ್ನು ಹೇಳೋದಾದ್ರೆ ಈ ಕನ್ನಡ ಮತ್ತು ತಮಿಳ ಸಂಬಂಧ ಇದೆಯಲ್ಲ, ಅದು ಪೂರ್ವದ ಹಳಗನ್ನಡ ಮತ್ತು ಪ್ರಾಚೀನ ಹಳಗನ್ನಡದಲ್ಲಿ ಜಾಸ್ತಿ ಇದ್ದದ್ದು. ನಂತರ ಅದು ಕಡಿಮೆ ಆಗ್ತಾ ಬಂತು. ಈಗ ಹರಿಹರನ ಪುರಾತನ ರಗಳೆ ಪೆರಿಯ ಪುರಾಣದ ಪ್ರಭಾವದಿಂದ ಬಂದು ಅಂತ ಹೇಳ್ತಾರೆ. ಅದಾದ ನಂತರ ಏನಾಯ್ತು ಅಂತಂದ್ರೆ 2 ಭಾಷೆಗಳು ಕೂಡ ತುಂಬಾ ಭಿನ್ನವಾಗ್ತಾ ಹೋಯ್ತು. ಪ್ರಾಚೀನದ ಕನ್ನಡ ಮತ್ತು ತಮಿಳಿನ ಸಂಬಂಧಗಳನ್ನ ಗಮನಿಸಿದ್ರೆ ಅವೆರಡು ಎಷ್ಟು ಅನ್ಯೋನ್ಯವಾದ ಸಂಬಂಧವನ್ನ ಇಟ್ಕೊಂಡಿತ್ತು ಎನ್ನುವುದ್ರ ಬಗ್ಗೆ ನಮಗೆ ಒಂದು ಹೊಸದಾದಂತಹ ಒಳಹು ಬರುತ್ತೆ. ಇಷ್ಟು ಹೇಳ್ತಾ ಇಷ್ಟು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ಕಾರಣರಾದಂತಹ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನದ ರಾಜಶ್ರೀ ಮೇಡಮ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಇವತ್ತು ನನ್ನ ಜೊತೆ ವಿಚಾರಗೋಷ್ಠಿಯಲ್ಲಿ ಅದ್ಭುತವಾಗಿ ಮಾತಾಡಿದಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಇಷ್ಟು ಹೊತ್ತು ಇದನ್ನ ಕೇಳಿದಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.